ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಏಪ್ರಿಲ್ 2025 ಶನಿವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಮೂಲಾ ನಕ್ಷತ್ರ, ಶಿವಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 6:05 ಬೆಳಿಗ್ಗೆ 7:44 ಹಾಗೆಯೇ ಬೆಳಿಗ್ಗೆ 11:54 ಬೆಳಿಗ್ಗೆ 12:43 ಈ ಒಂದು ಸಮಯ ಕಂಟಕ ಬಾಧಕ ಮುಹೂರ್ತ ಆಗ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ, ದುಡುಕಬೇಡಿ. ಇರಲಿ. ಒಂದು ವಿಶೇಷವಾಗಿ ಒಳ್ಳೆಯವರು ಕೆಟ್ಟವರಾಗಬಾರದು. ಯಾಕಂದರೆ ಒಳ್ಳೆಯವರು ಸಾಮಾನ್ಯವಾಗಿ ಕೋಪ ಮಾಡ್ಕೊಳ್ಳಲ್ವಂತೆ. ಇದನ್ನು ಕೃಷ್ಣ ಹೇಳೋದು ಅರ್ಜುನನಿಗೆ. 17ನೇ ದಿನ ಆ ಒಂದು ಕರ್ಣ ಮಧ್ಯಾಹ್ನದ ಮಾರ್ಥಾಂಡನಾಗಿ ಬಿಟ್ಟಿರ್ತಾನೆ. ಯಾವ ಮಟ್ಟಕ್ಕೆ ಅಂತ ಹೇಳ್ದ ಅಂದರೆ, ಧರ್ಮರಾಯನನ್ನ ಜೂಜಾಡ್ಕೊಂಡು ಎಲ್ಲೋ ಪೂಜೆ ಗೀಜೆ ಅದು ಇದು ಅಂತ ಮಾಡ್ಕೊಂಡಿರೋ ನಕುಲ ಸಹದೇವರನ್ನು ಕೂಡ ಕೃಷ್ಣಾರ್ಜುನರು ಎಲ್ಲೋ ಇರ್ತಾರೆ. ಅಷ್ಟು ಒಂದು ರೀತಿಯಲ್ಲಿ ಯಾವ ಮಟ್ಟಕ್ಕೆ ಯುದ್ಧಕ್ಕೆ ಇಳಿದು ಬಿಟ್ಟಿರ್ತಾನೆ ಅಂದರೆ, ಎಷ್ಟು ಶಾಂತಿಯೋ ಅವನು ಅಷ್ಟು ಒಂದು ವರ್ಷಗಳ ಅವನ ಬೇಗುದಿ, ಅವಮಾನ, ದುಃಖ, ನೋವು, ಸಂಕಟ ಎಲ್ಲ ವಿಜೃಂಭಿಸ್ಬಿಟ್ಟಿರುತ್ತೆ. ಆಗ ಅರ್ಜುನನಿಗೆ ಹೇಳ್ತಾರೆ, ಅರ್ಜುನ ಈಗ ಅವನ ಮುಂದುಗಡೆ ಹೋದರೆ ಪರಶಿವನೇ ಬಂದರೂ ಅವನು ಎದುರಿಸ್ಬಿಡ್ತಾನೆ. ಪರಶಿವನೇ ಬಂದರೂ ಕೂಡ ಅವನು ನಿಂತ್ಕೊಂಡು ಎದುರಿಸ್ಲಿಕ್ಕೆ ನಿಂತ್ಕೊಬಿಡ್ತಾನೆ. ಅವನು ಸಾಯೋದ್ರ ಬಗ್ಗೆ ಈಗ ಯೋಚನೆ ಮಾಡ್ತಿಲ್ಲ, ಎದುರುಗಡೆಯವರನ್ನ ಸಾಯಿಸ್ಲಿಕ್ಕೆ ನಿಂತ್ಕೊಬಿಟ್ಟಿದ್ದಾನೆ. ಅವನಿಗೆ ವಿಜಯ ಯಾತ್ರೆಯ ಬಗ್ಗೆ ಯೋಚನೆ ಇಲ್ಲ, ತನ್ನ ಅಂತಿಮ ಯಾತ್ರೆಯ ಬಗ್ಗೆಯೂ ಯೋಚನೆ ಇಲ್ಲ. ಎದುರುಗಡೆ ಯಾರಿದ್ರು ಸರ್ಕೊ ಒಡೆದು ಬಿಸಾಕುವುದೇ ಅಷ್ಟು ಒಂದು. ಅದರಿಂದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆ ಮಟ್ಟಕ್ಕೆ ನಾವು ಆ ರೇಂಜ್ಗೆ, ಆ ರೀತಿಗೆ ತಗೊಂಡು ಬಂದ್ಬಿಟ್ಟಿದ್ದೇವೆ ಈಗ, ಕ್ರೋಧದ ಒಂದು ಸ್ಥಾಯಿಗೆ. ಈಗ ಅವನ ಮುಂದುಗಡೆ ಹೋಗುವುದು ಒಳ್ಳೆಯದಲ್ಲ, ಬಾ ಆ ಕಡೆ ಹೋಗೋಣ ಅಂತ ಹೇಳ್ತಾನೆ. ಅರ್ಜುನನು ನೋಡ್ತಾನೆ ಕರ್ಣನನ್ನ. ಅವನ ವಿಜೃಂಭಿಸುವಿಕೆ, ಅವನ ಯುದ್ಧ ನೈಪುಣ್ಯತೆ, ಅಷ್ಟು ಶಾಪಗಳಿದ್ದು. ಹೌದು, ಒಳ್ಳೆಯವರಿಗೆ ಶಾಪಗಳು ಜಾಸ್ತಿ. ಅತಿ ದೊಡ್ಡ ಶಾಪ ಏನು ಗೊತ್ತಾ? ಒಳ್ಳೆಯತನವೇ ಶಾಪ. ಎಲ್ಲದಕ್ಕೂ ಅಸ್ತು ಅಂದುಬಿಟ್ಟಿರ್ತೇವೆ. ಸಾಮಾನ್ಯವಾಗಿ ಒಳ್ಳೆಯವ್ರಿಗೆ ಕೋಪ ಬರೋಲ್ಲ, ಒಳ್ಳೆಯವ್ರು ಸಿಟ್ಟು ಮಾಡ್ಕೊಳ್ಳಲ್ಲ, ಒಳ್ಳೆಯವ್ರು ದ್ವೇಷಿಸೋಲ್ಲ, ಇನ್ನೊಬ್ಬರದ್ದು ಬಯಸೋಲ್ಲ, ಇನ್ನೊಬ್ಬರದ್ದು ತಗೊಳ್ಳಲ್ಲ. ತಮ್ಮದೇ ಆದಂಥ ಒಂದು ಚೌಕಟ್ಟಲ್ಲಿ ಬದುಕು ಕಟ್ಕೊಂಡಿರ್ತಾರೆ. ಭಗವಂತ ಕೊಟ್ಟಷ್ಟು, ನಾನು ಇದ್ದಷ್ಟು, ನೀನು ಕೊಟ್ಟಷ್ಟು ಅದು ನನ್ನದು, ಅಷ್ಟರಲ್ಲೇ. ಅದು ಬೊಗಸೆ ಬದುಕಿರ್ಬೋದು, ಬೊಗಸೆಗೆ ಮೀರಿದ ಬದುಕಿರ್ಬೋದು, ವಾಟ್ ಎವರ್. ಅವರು ಆ ಒಂದು ಲಕ್ಷ್ಮಣ ರೇಖೆಯನ್ನು ದಾಟಿ ಬದುಕೋಲ್ಲ ಮಕ್ಕಳೇ. ಇದ್ದಾರೆ ನಿಮ್ಮ ನಡುವೆ ಎಷ್ಟೋ ಜನ. ಪ್ರಕೃತಿಯಲ್ಲಿ ಒಳ್ಳೆಯವರೇ ಜಾಸ್ತಿ, ಈ ಕೆಟ್ಟವರು ಜೋರಾಗಿ ವಿಜೃಂಭಿಸ್ತಾರೆ. ಅವ್ರು ಕಾಣಿಸ್ಕೋತಾರೆ, ಆರ ತುರಾಯಿ ಹಾಕ್ಕೊಂಡು ಜೈಕಾರಗಳ ನಡುವೆ, ಒಂದಷ್ಟು ಜನಗಳ ನಡುವೆ. ತುಂಬ ದಿನ ನಡೆಯಲ್ಲ ಅದೆಲ್ಲ. ಒಳ್ಳೆಯವರೇ ಇರೋದು. ಪಾಪಿ ಚಿರಾಯು ಅಂತಾರೆ, ಅದೆಲ್ಲ ಏನೂ ಇಲ್ಲ, ಯಾರೂ ನೆನ್ಪಿಟ್ಕೊಳ್ಳಲ್ಲ. ಅದರಿಂದ ಭಯ ಬಿಡಿ, ಒಳ್ಳೆಯವರೇ ಜಾಸ್ತಿ. ಅದಕ್ಕೆ ಇನ್ನೂ ಕಾಲಕ್ಕೆ ಮೇಘ, ಮಳೆ, ಒಂದಷ್ಟು ಪಶು ಪಕ್ಷಿಗಳು ಎಲ್ಲರೂ ಬದುಕ್ತಿದ್ದೇವೆ.
ನಾನು ಬದುಕಿದ್ದೇನೆ ಅಂದರೆ ತುಂಬ ಒಳ್ಳೆಯವರಿದ್ದಾರೆ. ಬೆರಳು ಕೊಟ್ಟಿದ್ದಾರೆ, ವಿದ್ಯೆ ಕೊಟ್ಟಿದ್ದಾರೆ, ದಾರಿ ಕೊಟ್ಟಿದ್ದಾರೆ, ತಿದ್ದಿದ್ದಾರೆ, ಗೈಡ್ ಮಾಡಿದ್ದಾರೆ, ವಿಚ್ ಐ ಆಮ್ ಸ್ಟ್ಯಾಂಡಿಂಗ್. ಒಳ್ಳೆಯವನಾಗೋದು ಕಷ್ಟ, ಆದರೆ ಒಳ್ಳೆಯವನು ಕೆಟ್ಟವನಾಗುವುದು ಆಗಿಬಿಟ್ಟರೆ ಅದೊಂದು ಭೂಕಂಪವೇ. ಭೂದೇವಿ ಕೂಡ ಎಷ್ಟು ಅಂತ ಸಹಿಸ್ಕೊಳ್ಳುತ್ತೆ ಮಕ್ಕಳೇ. ಸುನಾಮಿ ಕೂಡ ಯಾವಾಗ ಬರೋದು ಗೊತ್ತಾ? ಪ್ರಕೃತಿಯ ವಿಕೋಪ. ಕೋಪ ಅಲ್ಲ, ಅದು ವಿಕೋಪ. ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ, ಸಹಿಸಿದಷ್ಟು ಕೊಟ್ಟಿದೆ, ಕೇಳಿದಷ್ಟು ಕೊಟ್ಟಿದೆ ಬದುಕು ಅಂತ. ಆದರೆ ಅದನ್ನು ದುರುಪಯೋಗ ಮಾಡ್ಕೋತಾ ಇದ್ರೆ ಎಲ್ಲಿ ನಿಲ್ಲುತ್ತದೆ? ಆ ತಾಯಿ ಜಗನ್ಮಾತೆ, ಸಮುದ್ರ ದೇವಿ ಇರ್ಬೋದು, ಸಮುದ್ರ ದೇವ, ನದಿಗಳು, ಸುನಾಮಿಗಳು, ಉಲ್ಕಾಪಾತಗಳು, ಭೂಕಂಪಗಳು ಒಂದ ಎರಡ ನಡೀತಿರೋದು ಈಗೆಲ್ಲ ನೋಡಿ. ಬರೀ ಅದೇ ನಾವೆಲ್ಲ ಎಲ್ಲೋ ಯಾವಾಗಲೂ ಇಂಥದ್ದು ನಡೀತಂತೆ ಅಂತ ಕೇಳ್ತಿದ್ವಿ ನಮ್ಮ ಅಜ್ಜರ ಕಾಲದ ಅವ್ರ ಜೊತೆ ಕುಳಿತುಕೊಂಡು ಮಾತಾಡ್ಬೇಕಾದ್ರೆ. ಎಲ್ಲೋ ಒಂದು ಇವತ್ತು ನಿತ್ಯ ಬರೀ ಅನಾಚಾರಗಳೇ ತುಂಬಿರತಕ್ಕಂಥ ಈ ಕಲಿ ಪ್ರಭಾವದ ಈ ಒಂದು ಭಾವ ಇದೆಯಲ್ಲ, ಇದು ಎಲ್ಲೆಲ್ಲಿಗೂ ತಂದು ನಿಲ್ಲಿಸ್ಬಿಟ್ಟಿದೆ. ಯಾವಾಗ ನೋಡಿದ್ರು ಎಲ್ಲಿ ನೋಡಿದ್ರು ಬರೀ ಅದೇ. ಅಲ್ಲಿ ಬಾಂಬು ಬಿತ್ತು, ಇಲ್ಲಿ ಬಾಂಬು ಬಿತ್ತು, ಇನ್ನೊಂದಾಯ್ತು. ಯಾಕೆ ಹೇಳಿ? ಒಳ್ಳೆಯವನ ಸುದ್ದಿಗೆ ಹೋಗಿದ್ದಕ್ಕೆ ಪ್ರಕೃತಿ ಮಾತೆ ಕೂಡ ಸುಮ್ಮನಿರಲ್ಲ. ವಿಕೃತವನ್ನ ಸೃಷ್ಟಿಸಿ ವಿಜೃಂಭಿಸಿ ಅಲ್ಲೊಂದು ದಾಳಿ. ಅವನ ಮನುಷ್ಯನ ಒಂದು ಎಲ್ಲಿ ಮೀರಿದ ಆಸೆ. ಅದನ್ನೇ ಅವನನ್ನ ಬಳಸ್ಕೊಂಡ ರೀತಿ ಇನ್ನೊಂದು. ಆತ ಯಜಮಾನನಿಗೆ ನಿಷ್ಠನಾಗಿ ಬಂದು ಬಿಟ್ಟಿದ್ದಾನೆ ಅರ್ಜುನ. ತನ್ನ ಯಜಮಾನ ಅಷ್ಟೇ, ಅವನನ್ನು ಕಾಪಾಡಬೇಕು ಅಷ್ಟೇ, ಇನ್ನೇನು ಗೊತ್ತಿಲ್ಲ. ಇಷ್ಟು ದಿನ ಓಡಿ ಹೋದ ಕರ್ಣ ಬೇರೆ, ಹಲವಾರು ಬಾರಿ ಓಡೋಗಿರ್ತಾನೆ ಕರ್ಣ. ಅದು ನೀವು ನಂಬಲ್ಲ. ಆ ಮೊದಲ ಭೇಟಿಯಲ್ಲೇ ರಾಜಕುಮಾರರಾಗಿ ಅವರ ವಿದ್ಯೆಯನ್ನ, ಆ ಒಂದು ವಿದ್ಯೆ, ಶಸ್ತ್ರ, ಅಸ್ತ್ರ ಏನು ಕಲ್ತಿದ್ರು ಅದನ್ನ ತೋರಿಸ್ತಕ್ಕಂಥ ಒಂದು ಸಭೆನಿಟ್ಟಿರ್ತಾರೆ. ಅಲ್ಲಿ ಕರ್ಣ ಬಂದು ಕೂಡ ಅಲ್ಲಿ ಕೃಪಾಚಾರ್ಯ ನೀನ್ ಯಾರೋ ಅಂತ ಹೇಳಿ ಅವಮಾನ ನಡೆಯುತ್ತೆ. ನಿಜವೇ, ಅದು ನಿಜವೇ. ನಮ್ಮ ಕ್ಷತ್ರಿಯರಿಗೆ ಸಂಬಂಧಪಟ್ಟಂತ ಬಿಲ್ವಿದ್ಯೆ ಇನ್ನೊಂದು ತೋರಿಸ್ಕೋತೀವಿ. ನೀನ್ ಯಾರು ಸಡನ್ ಆಗಿ ಎದ್ದು ಬಂದು ನಮ್ಮಿದ್ರಲ್ಲಿ, ನಾವು ರಾಜ ಪರಂಪರೆ, ಕ್ಷತ್ರಿಯ ಪರಂಪರೆ, ನೀನಾರು ಅಂತ ಹೇಳ್ತಾರೆ. ನಿಜವೇ, ನಾವು ಯಾರ್ಯಾರು ಎಲ್ಲೆಲ್ಲಿರಬೇಕು ನೋಡಿ. ಆ ಒಳ್ಳೆತನ ಅವನಲ್ಲಿ ಅದೊಂದು ಶಾಸ್ತ್ರ ತೇಜಸ್ಸಿತ್ತು. ತುಂಬಾ ಒಳ್ಳೆಯವ್ರಿಗೆ ಅದಿರುತ್ತೆ, ಆ ಶಕ್ತಿ ಇರುತ್ತೆ, ಆಗಾಗ ಕುದೀತಿರುತ್ತೆ. ಬಟ್ ಇರ್ಲಿ ಬಿಡ, ಬದುಕೊಳ್ಳಿ, ಹೋಗ ಭಿಕ್ಷಲಿ ಅಂತ ಹಾಕ್ಬಿಟ್ಟಿರ್ತವೆ. ನಾವು ಸುಮ್ಮನೆ ನಿಂತಿದ್ದೇವೆ ಅಂತ ಅರ್ಥ. ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ, ಅವನ್ ಸೋತು ಬಿಟ್ಟ ಕಣೋ, ನಮಗ್ ಜಾಗ ಬಿಟ್ಕೊಟ್ಬಿಟ್ಟ ಅಂತ. ಅಲ್ಲ, ನಾನು ನಿನಗೆ ಭಿಕ್ಷೆ ಹಾಕಿದ್ದೇನೆ ಅನ್ನುವುದರ ಸಂಕಲ್ಪ ಅದಷ್ಟೇ ನಾವು ಅಂದ್ಕೊಳ್ಳೋದು. ಒಳ್ಳೆಯವ್ರು ಅಂದ್ಕೊಳ್ಳೋದೇನ್ ಗೊತ್ತಾ? ನೀನ್ ಬದುಕೋ. ಯಾರೋ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ವಿ, ಯಾರನ್ನು ಹೊಡಿತಲೇ ಇದ್ದಾನೆ, ಏನ್ ಗೊತ್ತಾ? ಒಂಚೂರು ಎಡಗಡೆಗೆ ಜರುಗ್ತೇವೆ, ಹೋಗೋದಕ್ಕೆಲ್ಲೋ ಸಿದ್ಧತೆ ಮಾಡ್ಕೊಬಿಟ್ಟಿದ್ಯಾ ನೀನ್ ಪೂರ್ಣವಾಗಿ, ಹೋಗೋ. ಅವನು ಇನ್ನೊಂದು ವಾಚಾಮಗೋಚರವಾಗಿ ಏನೋ ಒಂದು ಮಾತಾಡ್ತಾನೆ. ಆಯ್ತು ಹೋಗೋ ನೀನು, ಇನ್ನತ್ರ ಏನೋ ವಾದ ಮಾಡೋದು ನಡು ರಸ್ತೆನಲ್ಲಿ ನಿಂತ್ಕೊಂಡು. ದೊಡ್ಡವನು ಹೋಗೋ ಅಂತ ಸುಮ್ಮನೆ ಆಗ್ಬಿಟ್ರು. ತುಂಬಾ ಬಾರಿ ಇದು ಪ್ರತಿಯೊಬ್ಬ ಒಳ್ಳೆಯ ವ್ಯಕ್ತಿಯ ಜೀವನದಲ್ಲಿ ನಡೆದಿರುತ್ತೆ. ತುಂಬಾ ಜನ ಅದನ್ನ ನಮ್ಮನ್ನ ಸುತ್ತಮುತ್ತ ಇರತಕ್ಕಂಥವ್ರು ಏನ್ ಅನ್ಕೊಂಡಿರ್ತಾರೆ ಗೊತ್ತಾ? ನಮ್ಮನ್ನ ನಪುಂಸಕರು, ಪುಗ್ಲ ಅವನು. ಖಂಡಿತ ಅಲ್ಲ, ಒಳ್ಳೆಯವನ ಅವನು. ತುಂಬಾ ಜನಕ್ಕೆ ಅದು ಅರ್ಥನೇ ಆಗಿರೋಲ್ಲ. ಒಳ್ಳೆಯವನು ಸುಮ್ಮನೆ ಎಲ್ರು ಸುದ್ದಿಗೂ ಹೊಡ್ತಾ ಬಡ್ತಾ ಜಗಳ, ಅದು ಇದ್ದು ಮೋಸ, ದಗ, ತಲೆ ಹೊಡಿ, ತಲೆ ತೆಗಿ, ಇನ್ನೊಂದು ಮಾಡು. ಅವನು ಅದು ಮಾಡೋಲ್ಲ. ಅವನು ಯಾರ ಕಾಲಿಡುದು ಬದುಕುವುದಿಲ್ಲ. ತನ್ನ ಕಾಲಿನ ಮೇಲೆ ನಂಬಿಕೆ, ತನ್ನ ನಡಿಗೆಯ ಮೇಲೆ ನಂಬಿಕೆ. ಯಾರೆಷ್ಟೇ ಮೋಸ ಮಾಡುದು, ತಾನು ಬಿದ್ದಿದ್ರು ತನ್ನ ಹೆಣದ ಮೇಲೆ ಕೂತ್ಕೊಂಡು ದುಡ್ಡುಗೋಸ್ಕರ ಆಸೆ ಪಡತಕ್ಕಂಥ ವ್ಯಕ್ತಿಗಳಿದ್ದರು. ಅಷ್ಟೇ ನಡೀತಿದ್ರು ಅವನು ಸಹಿಸ್ಕೋತಾನೆ, ಅವನು ಇರ್ತಾನೆ, ಅವನು ಒಳ್ಳೇದು ಅನ್ನತಕ್ಕಂಥದ್ದು ಅವನ ಭಾವ. ಆದರೆ ಅದೇನಾದರೂ ಹೊರಗಡೆ ಬಂದ್ಬಿಡ್ತು ಅಂದ್ರೆ ಮಕ್ಕಳೇ ನೆನಪಿಟ್ಟುಕೊಳ್ಳಿ, ಒಳ್ಳೆಯವನು ಕೆಟ್ಟವನಾಗಬಾರದು. ಅದಕ್ಕೆ ಸಾಕ್ಷಿ ಕರ್ಣನೆ. Yes, the most dangerous anger comes from someone with a good heart. Yes, ಕೆಟ್ಟವನಾಗೋದಲ್ಲ, ಒಳ್ಳೆಯವನು ಕೆಟ್ಟವನಾದಾಗ ವಿಜೃಂಭಿಸೋ ಆ ಕೋಪ ಅಲ್ಲ ಅದು ಮಕ್ಕಳೇ, ಅದು
ಕ್ರೋಧವಾಗಿ ಮಾರ್ಪಟ್ಟಾಗ್ಬಿಡುತ್ತೆ. ಅವನು ಸಹಿಸೋಲ್ಲ. ಎಷ್ಟು ಸಹಿಸ್ತಾನೋ ಆ ಭೂದೇವಿ ನೋಡಿ ಸಹಿಸುತ್ತೆ ಸಹಿಸುತ್ತೆ ಸಹಿಸುತ್ತೆ, ಇಬ್ಬಾಗ ಆಗಿ ತಗೊಂಡೋಗುತ್ತೆ. ಒಂದು ಭೂಕಂಪನೋ, ಒಂದು ಸುನಾಮಿನೋ, ಒಂದು ಉಲ್ಕಾಪಾತನೋ, ಇನ್ನೊಂದು ಜ್ವಾಲಾಮುಖಿಯಾಗಿ ಸ್ಫೋಟಿಸ್ಬಿಡುತ್ತೆ ಅದು. ಯಾರಾದ್ರೂ ನಿಮ್ ಜೊತೆ ಸುತ್ತಮುತ್ತ ಇದ್ದರಂದ್ರೆ ಅಂತ ಒಳ್ಳೆ ವ್ಯಕ್ತಿಗಳನ್ನ ಅವಮಾನಿಸ್ಬೇಡಿ, ಅವ್ರಿಗೆ ಇನ್ನಷ್ಟು ನೋವು ಕೊಡ್ತಕ್ಕಂಥ ಕೆಲಸ ಮಾಡಬೇಡಿ. ಮುಖ್ಯವಾಗಿ ನಿಮ್ಮ ತಂದೆ ತಾಯಿ ಏನೋ ಮಾಡಿರ್ತಾರೆ, ಹೌದೋ ಅಲ್ವೋ ಹೇಳಿ, ಸಹಿಸ್ಕೊಂಡಿರ್ತಾರೆ. ಎಲ್ಲೋ ಒಂದು ಕಾಲಘಟ್ಟಕ್ಕೆ ಅದೊಂದು ಕ್ರೋಧವಾಗಿ ಹೊರಟೋಗ್ರೆ ಇಲ್ಲ ಹೊರಟೋಗ್ತಾರೆ. ಬಿಡಿ, ಸಮಾಜದಲ್ಲಿ ತುಂಬಾ ಕೆಟ್ಟವರಿದ್ದಾರೆ, ಅದಿದೆ, ಬೇಡ ನಮಗೆ. ಈ ಒಳ್ಳೆಯವರಾಗಿಯೇ ಸಮ್ಮನ್ ವಿತ್ ಅ ಗುಡ್ ಹಾರ್ಟ್, ಅವನ ಆಂಗರ್ ಬರೋದಾಗ್ಲೆ ಎಷ್ಟು ಶಾಂತವಾಗಿರ್ತಾರೋ, ಎಷ್ಟು ಬಿಟ್ಟು ಕೊಡೋ ಬುದ್ಧಿ ಇರುತ್ತೋ, ಅದೆಲ್ಲ ಒಂದು ದಿನ ಕುದೀತಿರೋ ಗದ 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 ಟ್ರಾನ್ಸ್ಫಾರ್ಮರ್ ಒಳಗಡೆ ಆ ಬೆಂಕಿ, ಆ ಲಾವಾರಸ, ಆ ಜ್ವಾಲಾಮುಖಿ ಕುದೀತಿದೆಯಲ್ಲ, ಒಂದೇ ಬಾರಿಗೆ ಘಟಸ್ಫೋಟವಾಗ್ಬಿಡುತ್ತೆ. ಅನ್ಕಂಟ್ರೋಲಬಲ್ ಆಗ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಅಲ್ಲಿವರೆಗೂ ಕರ್ಕೊಂಡು ಬಂದು ನಿಲ್ಲಿಸ್ಬೇಡಿ, ಹೋಗ್ಲೇಬೇಡಿ. ಅವನ್ ಪುಕ್ಲ, ಅವನ್ ಸುಮ್ಮನಿದ್ದಾನೆ ಕಣ, ಅವನ ಕೈಲಿ ಏನೂ ಆಗಲ್ಲ, ಹಾಗೆಲ್ಲ ಅನ್ಕೋಬೇಡಿ. ಕೊಡ್ತಾನೆ ಅವನು ವಾಪಸ್. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಕರ್ಣ ಅವತ್ತು ತೋರಿಸ್ತಾನೆ 17ನೇ ದಿನ. ಅವನು ತೀರಾ ಒಳ್ಳೆಯವನು, ಅವನು ಅರ್ಧರಥ ಎಲ್ಲ ಹೇಳಿದ್ರು. ಭೀಷ್ಮ ಖುದ್ದು ಹೇಳಿದ್ದ. ಕೃಷ್ಣ ಕೂಡ ಅದಕ್ಕೆ ಮೊದಲು ಒಳ್ಳೆತನ ದುರುಪಯೋಗ, ಕುಂತಿ ದುರುಪಯೋಗ ಎಲ್ಲ ಆಗೋಯ್ತು. 17ನೇ ದಿನ ನಿಲ್ಲೋ ಒಂದು ರೂಪವಿದೆಯಲ್ಲ, ಮಧ್ಯಾಹ್ನಕ್ಕೆ ಖುದ್ದು ಕೃಷ್ಣಾರ್ಜುನ ಹಣ್ಣುಗಾಯಿ ನೀರುಗಾಯಿ ಆಗ್ಬಿಟ್ಟಿರ್ತಾನೆ ಧರ್ಮರಾಯ. ಹೋಗ ಬದುಕೋ, ಹೋಗಲು ಅಂತ ಹೇಳಿ ಕಳ್ಸಿರ್ತಾನೆ. ನಾನು ಹಾಕಿದ ಭಿಕ್ಷೆ ಹೋಗೋ ಅಂತ. ಇಷ್ಟು ದಿನ ಸುಮ್ಮನಿದ್ದಂತ ಕಾರಣ ಅವನು ಹೆಂಗ್ ಬಂದು ಮಲಗ್ಬಿಟ್ಟಿರ್ತಾನೆ ಅಂದ್ರೆ, ಧರ್ಮರಾಯ ನೀವು ನಂಬಲ್ಲ, ಗೊತ್ತಾಗುತ್ತೆ ಧರ್ಮರಾಯನ್ಗೆ ಸಿಕ್ಕಾಬಟ್ಟೆ ಏಟುಗಳು ಬಿದ್ದ್ಬಿಟ್ಟಿದೆ, ಹಂಗ್ ಹೊಡೆದಾಕ್ಬಿಟ್ಟಿದ್ದಾನೆ ಅಂತ. ಎಲ್ಲರೂ ಓಡ್ ಬರ್ತಾರೆ. ನಕುಲ, ಸಹದೇವ, ಭೀಮ, ಕೃಷ್ಣ, ಅರ್ಜುನ ಎಲ್ಲ ಬರ್ತಾರೆ. ಹಂಗ್ ಮಲಗ್ಬಿಟ್ಟಿರ್ತಾನೆ, ಮೈಯೆಲ್ಲ ಚದರವಾಗಿ ಹೊಡೆದಾಕ್ಬಿಟ್ಟಿರ್ತಾನೆ ಕರ್ಣ. ಅವನೊಬ್ಬನ ಅವತ್ತು ಹೊಡೆದಾಕ್ಬೋದಿತ್ತು. ನಕುಲನನ್ನು ಯಾರಾದ್ರೂ ಒಬ್ಬರನ್ನ ಸಾಯಿಸಿದ್ರೆ ಯುದ್ಧ ಮುಗೀತು, ಪಾಂಡವರು ಸತ್ತೋದ್ರ ಅವತ್ತಿಗೆ. ಆದರೆ ಕುಂತಿ ದೇವಿಗೆ ಕೊಟ್ಟ ಮಾತು ನೆನಪಿಗಿಟ್ಟುಕೊಂಡು ನೋಡಿ, ಅಲ್ಲೂ ಒಳ್ಳೆತನ, ಪುಣ್ಯಾತ್ಮ, ಅಲ್ಲೂ ಒಳ್ಳೆತನ. ಏನ್ ಮಾಡೋಣ, ತುಂಬಾ ಒಳ್ಳೆಯವರು ತಪ್ಪುಗಳಾಗ್ಬಿಡ್ತವೆ, ಸ್ವಾರ್ಥಿಗಳಾಗಿ ಯೋಚನೆ ಮಾಡೋಲ್ಲ. ಅರ್ಧದಲ್ಲೇ ಬಿಟ್ಟು ಬಂದಿಯನೋ ಯುದ್ಧ ಅಂತ ಧರ್ಮರಾಯ ಬೈಗುಳ ಕೊಡ್ತಾನೆ. ನೀನು ಒಬ್ಬ ಗಾಂಡೀವಿ ಅಂತೆ, ಗಾಂಡೀವಿ ಅನ್ನತಕ್ಕಂಥದ್ದು ಅರ್ಜುನನಿಗೆ ಒಂದು ಶಪಥ ಮಾಡಿರ್ತಾನೆ. ತನ್ನನ್ನು ಯಾರು ಏನಂದ್ರೂ ಓಕೆ, ತನ್ನನ್ನ ಯಾರು ಏನಂದರೂ ಓಕೆ, ಆದ್ರೆ ತಾನು ಧರಿಸಿರುವ ಗಾಂಡೀವದ ಸುದ್ದಿಗೆ ಯಾರಾದ್ರೂ ಬಂದ್ರೆ ಮಾತ್ರ ಸುಮ್ಮನೆ ಇರ್ತಿರ್ಲಿಲ್ಲ ಆತ. ಅವ್ರನ್ನ ಸಾಯಿಸ್ತೇನೆ ಅಂತ ಶಪಥ ಮಾಡಿರ್ತಾನೆ. ತನ್ನ ಗಾಂಡೀವವನ್ನ ಯಾರಾದ್ರೂ ಅವಮಾನ ಮಾಡಿದರೆ ಅನ್ನತಕ್ಕಂಥದ್ದು. ಈಗ ಗಾಂಡೀವ್ಯದ ಸುದ್ದಿಗೆ ಬಂದ್ಬಿಟ್ಟ ಧರ್ಮರಾಯ. ತಿಂದಿರೋ ಏಟುಗಳು, ನೋವುಗಳು, ಅದು ಕರ್ಣನಿಂದ ಏನೋ ಇದು ಅಂತ ಫುಲ್ಲು ಮೈಯೆಲ್ಲ ರಕ್ತ. ಆ ನೋವಿಂದ, ಸಂಕಟದಿಂದ ಇದೆಲ್ಲ ಬೇಕಿತ್ತ, ತೊಡದಾಗಿ ಇವರು ತಮ್ಮಂದ್ರುಗಳು ಅಂತ ಹೇಳ್ಕೋತಾರೆ. ನೋಡ್ದ ಅಂದ್ರೆ ಹಾಗೆ ಹೀಗೆ ಅಂತ ಸಾಯಿಸ್ಲಿಕ್ಕೆ ಈಗ ಸಾಯಿಸ್ಬೇಕು, ಶಪಥ ಆಗ್ಬಿಟ್ಟಿದೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಈ ಗಾಂಡೀವದ ಮೇಲೆ ಯಾರಾದರೂ ಶಪಥ ಮಾಡಿದ್ದೆ ಅಂದ್ರೆ ನಾನು ಅವನ್ನ ಸಾಯಿಸ್ದೆ ಬಿಡಲ್ಲ. ಈಗ ಅಣ್ಣನೇ ಹಿಂಗ ಅಂದುಬಿಟ್ಟ ಅಂತ ಹೇಳ್ಬಿಟ್ಟು, ಒಂದು ಕೆಲಸ ಮಾಡೋ, ನಿನಗೇನು ಸಾಯಿಸ್ಬೇಕಲ್ವಾ, ಅದಕ್ಕೊಂದು ವೈದಿಕವಾಗಿ ಒಂದು ನಿಯಮ ಇದೆ. ನಿನಗಿಂತ ದೊಡ್ಡವನು, ಇಷ್ಟಕ್ಕೂ ಬೈದು ಬಿಡು. ನಿನಗೆ ಏನ್ ಅನ್ಸುತ್ತೋ ಅದನ್ನ ಬೈದು ಬಿಡು. ನಿನ್ ಮನ್ಸಲ್ಲಿರೋದೆಲ್ಲ ಕಕ್ಬಿಡು. ಅವನನ್ನು ಸಾಯಿಸ್ದಂಗಾಗುತ್ತೆ ನಿಮ್ಮ ಅಣ್ಣನ್ನ ಅಂತ. ತಗೋ, ವಾಚಾಮ ಗೋಚರವಾಗಿ ನಿನ್ನಿಂದ ಕಣೋ ಯುದ್ಧ ಬಂದಿದ್ದು. ಮಗನೇ, ನೀನನ್ನು ಕೇಳಿದ್ವಾ ಅವತ್ತು ಅಜ್ಜುಜಾಡು ಅಂತ, ನಮ್ಮನ್ನ ಆ ಪಣಕ್ಕಿಡು ಅಂತ ಹೇಳಿದ್ವಾ, ನೀನ್ ಹೆಂಡ್ತಿನ ಪಣಕ್ಕಿಡು ಅಂತ ಹೇಳಿದ್ವಾ, ಕುಡಿದು ಮತ್ತಲ್ಲಿ
ಅವನು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳ್ಬಿಟ್ಟು ನಮ್ಮ ನಡುದೂರಿಗೆ ನಿಲ್ಲಿಸ್ಬಿಟ್ಟಿಯಲ್ಲೋ. ಸಿಕ್ಕಾಬಟ್ಟೆ ಆಶ್ಚರ್ಯ ಧರ್ಮರಾಯನಿಗೆ. ನನ್ನ ತಮ್ಮನ ಮನ್ಸಲ್ಲಿ ಇಷ್ಟಿದೆಯಾ ಅಂತ ನೋಡಿ. ಅರ್ಜುನ ಕೂಡ ಒಳ್ಳೆಯವನೇ ಅಲ್ಲಿ ನೋಡಿ, ಧರ್ಮರಾಯ ಕೂಡ ಒಳ್ಳೆಯವನು. ಅವನು ಅಷ್ಟು ದಿನ ಸಹಿಸ್ಕೊಂಡಿದ್ದಂತ ನೋವೆಲ್ಲ ಕಕ್ಬಿಟ್ಟ. ನೀವು ಒಂದು ದೊಡ್ಡ ಗಂಡಸಂತೆ, ಅವನು ಪಾಶುಪತಾಸ್ತ್ರ ಪಡೆದವನಂತೆ, ಬುರುಡೆ ದಾಸಾಯವನು, ಏಕಸಂದಿಗ್ರಹಿ ಅಂತೆ, ಸವ್ಯಸಾಚಿ ಅಂತೆ, ಎರಡೂ ಕೈಯಲ್ಲಿ ಬಾಣ ಬಿಡ್ತಾನಂತೆ, ಎರಡೂ ಕೈಯಲ್ಲಿ ಬಾಣ ಬಿಡ್ತಾನೆ. ಇವುಗಳೆಲ್ಲ ಇತ್ತು. ನಿನ್ ಪಕ್ಕ ಬ್ರಹ್ಮಳೆನೆ ಕಾಣೋ ನೀನೇನಕ್ಕೆ ಗಾಂಡಿವ ಇಟ್ಕೊಂಡಿದ್ದ, ಗಾಂಡಿವ ಅಂತ, ಗಾಂಡಿವಿ ಆ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಡಿಯೋಕೆ ಅಷ್ಟೇ ಕಣೋ, ನೀನ್ ಲಾಯ್ಕು ಅಂದ್ಬಿಟ್ಟಿರ್ತಾನೆ ನೋಡಿ ಕೋಪದಿಂದ. ಒಳ್ಳೆವನು ಎಷ್ಟುವರೆಗೂ ಸಹಿಸ್ಕೊತಾನೋ ನೋಡಿ, ಆ ಕ್ರೋಧೋನ್ಮತ್ತದಿಂದ ಅಂದುಬಿಟ್ಟ. ಈಗ ಗಾಂಡಿ ಸುದ್ದಿಗೆ ಬಂದ್ರೆ ಅರ್ಜುನ ಸುಮ್ಮನಿರಲ್ಲ, ಶಪಥ ಮಾಡಿದಾನೆ ಯಾರೇನಂದ್ರು ಅವನ್ನ ಸಾಯಿಸ್ತೀನಿ ಅಂತ. ಈಗ ಅಣ್ಣ ಸಾಯಿಸುವಾಗಿಲ್ಲ, ಈಗ ತನ್ನನ್ನು ತಾನು ಸಾಯಿಸ್ಕೊಳಕ್ ಹೋಗ್ತಾನೆ. ಅದೆಲ್ಲ ಇಲ್ಲ, ನಿನ್ ಮನ್ಸಲ್ಲಿ ಇರೋದೆಲ್ಲ ಕಕ್ ಬಂದ್ರೆ ಇವನ ಕಕ್ಕ ಆಗ್ತಾನೆ ನೋಡಿ. ಅರ್ಜುನನು ಅಣ್ಣನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ, ಸಹಿಸ್ಕೊಂಡು ಅವನ್ ಮಾಡಿದ್ದಕ್ಕೆಲ್ಲ ಸುಮ್ನಿರೋ ಧರ್ಮ, ಸುಮ್ನಿರೋ ನಿನ್ನ ಧರ್ಮದ ಮನೆ ಕಾಯೋಗ. ಎರಡೆರಡು ಸಲ ಜೂಜೆಡ್ ಸೋಲ್ಸ್ತಲ್ಲೋ ನಿನ್ ಕುಡ್ಕ, ಹಿಂಗೆಲ್ಲ ಬೈದಾಕ್ಬಿಡ್ತಾನೆ. ಕೃಷ್ಣನ ಹತ್ರ ಕಣ್ಣಲ್ಲಿ ನೀರು ಹಾಕೊಂಡು, ಏನ್ ಕೃಷ್ಣ ಹಿಂಗೆಲ್ಲ ಬೈದಾಕ್ಬಿಟ್ಟೆ ಅಂತ ಹೇಳಿದ್ರೆ, ಈಗ ನಿಮ್ಮ ಅಣ್ಣ ನೋಡು, ನಿಮ್ಮ ಅಣ್ಣನ ಅಂತ ಒಂದು ಧರ್ಮಾತ್ಮನನ್ನ ಬೈದ್ರೆ ಅವನ್ ಸತ್ತ ಹಾಗೆ. ಒಂದು ದೊಡ್ಡವ್ರನ್ನ ಹೊಡೆಯೋದ್ ಬೇಕಿಲ್ಲಂತೆ, ದೊಡ್ಡವ್ರನ್ನ ಸಾಯಿಸೋದ್ ಬೇಕಿಲ್ಲಂತೆ, ಒಂದು ಒಳ್ಳೆ ಮನುಷ್ಯನನ್ನ ಸಾಯಿಸೋ ಮಾತೇ ಇಲ್ಲ. ಏನಾದ್ರೂ ಈ ತರದ ಮಾತಂದ್ಬಿಟ್ರೆ ಅವ್ನು ಸತ್ತೋದ ಅವತ್ತಿಗೆ ಅಂತ ನೋಡಿ. ಕೃಷ್ಣ ಹೇಳ್ಕೊಳ್ಳೋದಿತ್ತು. ನಮ್ಮ ಮನೆಗಳಲ್ಲಿ ಈ ತರದ್ ಬರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಏನೋ ಒಂದು ಕೋಪ, ತಾಪ, ಸಿಟ್ಟು ಬಂದ್ರೆ ಎಲ್ಲೋ ಗೋಡೆಗೆ ನಿಂತ್ಕೊಂಡು ಒಂದು ಕನ್ನಡಿ ಮುಂದ್ಗಡೆ ಅವನನ್ನ ಅಚಕ 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 ಅಂತ ಅವನ ಮುಂದ್ಗಡೆ ಅನ್ಬೇಡಿ, ಅವನನ್ನ ಅಂದ ಹಾಕ್ಬಿಡಿ ಒಂದು ಕನ್ನಡಿ ಮುಂದ್ಗಡೆ. ನನ್ನ ಬಗ್ಗೆ ಏನೋ ಒಂದು ನಿಮ್ಗೆ ನಾನು ಹೊಡೆದು ಸಾಯಿಸೋದು ಬೇಕಿಲ್ಲ, ಕನ್ನಡಿ ಮುಂದ್ಗಡೆ ನಿಂತ್ಕೊಳ್ಳಿ ನಿಮ್ಮ ಮನೆಯಲ್ಲಿ, ನನ್ನ ಪ್ರತಿಬಿಂಬ ಅಂತ ಅನ್ಕೊಳ್ಳಿ, ಒಂದು ನೋಡ್ಕೊಂಡು ಸರಿ ಬೈದಾಕ್ಬಿಡಿ, ಅಲ್ಲಿಗೆ ನಾನು ಸತ್ತೋದಾಗ ಲೆಕ್ಕ. ದೊಡ್ಡವ್ರಿಗೆ ಅವಮಾನ ಮಾಡಿದ್ರೆ ಅವ್ರು ಸತ್ತೋದ್ರು ಅಂತ ಅರ್ಥ. ಇನ್ನೇನಿದೆ ಬದುಕು. ಈಗ ಅಲ್ಲೊಂದು ಧರ್ಮ ಸೂಕ್ಷ್ಮ ಹುಟ್ಟುತ್ತೆ ನೋಡಿ, ತೀರಾ ಒಳ್ಳೆತನ ಅನ್ನತಕ್ಕಂಥದಕ್ಕೆ. ಕೃಷ್ಣ ಅಂತ ಒಂದು ಧರ್ಮಾತ್ಮನನ್ನ ಆಡಬಾರದೆಲ್ಲ, ಮನ್ಸಲ್ಲಿರೋದೆಲ್ಲ ಅಂದ್ಬಿಟ್ಟೆ ಕೃಷ್ಣ. ಇನ್ನು ನಾನು ಬದುಕಿದ್ದು ಏನು ಮಾಡಬೇಕು, ನಾ ಹೊಡೋಗ್ತೀನಿ ಕೃಷ್ಣ, ನಾನು ಮತ್ತೆ ಸತ್ತೋಗ್ತೀನಿ. ನಿಮ್ಮ ಅಣ್ಣ ತಮ್ಮಂದನ್ನ ಎಳ್ಕೊಂಡು ಬಂದು ನಿಮ್ಮನ್ನ ನಿಲ್ಸಿ ನಿಮ್ಮ ಕೈಯಲ್ಲಿ ಯುದ್ಧ ಮಾಡಿಸುವಷ್ಟು ನನಗೆ ಸಾಕಾಯ್ತು, ನನಗ್ ಬೇಕಿತ್ತು ಅಂತ ಕೃಷ್ಣ ಕೂಡ ಅಷ್ಟೂ ದಿನದಿಂದ ಕಾಪಾಡ್ಕೊಂಡಿದ್ದಂತ ಆ ಒಳ್ಳೆತನ ಹಾಕಿ ರುಬ್ಬಾಕ್ಬಿಡ್ತಾನೆ, ಎಲ್ಲ ಸರಿ ರುಬ್ಬಾಕ್ಬಿಡ್ತಾನೆ. ನಿನ್ನ ಕೀಚಕನ್ನ ಹೊಡೆಯೋ ಅಂತ ಹೇಳಿದ್ರೇನೋ ಬಾಯಿ ಮುಚ್ಕೊಂಡು ಹೀಗೆ ಪ್ರತಿಯೊಂದು ಎಲ್ಲ ತೆಗೆದು ಒದರಾಕ್ಬಿಡ್ತಾನೆ. ಅವ್ರಿಗೆ ಗೊತ್ತಾಗುವಾಗ ಮಾಡಿದ್ರಿ ಅಜ್ಞಾತವಾಸ. ನೀವಾಗೋಗಿ ಆಡಿದ್ರಿ, ನೀವಾಗೋಗಿ ಒಪ್ಕೊಂಡ್ರಿ. ಅಲ್ಲಿ ದ್ರೌಪದಿಗೆ ಅವಮಾನ ನಡೀತಿದ್ರೆ ಕಾಪಾಡ್ಕೊಳ್ಳಿಕ್ಕಾಗದ ಷಂಡ್ರುಗಳು ನೀವು ಎಲ್ಲ ಬೈದಾಕ್ಬಿಡ್ತಾರೆ. ನೀವು 5 ಜನ ಕಾಲ ಗೆಜ್ಜೆ ಕಟ್ಕೊಂಡಿದ್ರ ಅವತ್ತು ಅಂತ ಕೃಷ್ಣ ನೋಡಿ. ಅವರ ಒಳ್ಳೆತನವನ್ನೆಲ್ಲ ನೋಡಿ. ಅದೇನೇ ಹೇಳೋದು ಮಕ್ಕಳೇ, ಒಬ್ಬ ಒಳ್ಳೆ ಮನುಷ್ಯನಿಗೆ ಕೋಪ ಬರಬಾರ್ದು, ಎಲ್ಲ ಕಕ್ಕಾಕ್ಬಿಡ್ತಾನೆ. ಬಂದ್ಬಿಡುತ್ತೆ ಅದು ಕ್ರೋಧ, ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಅವನೊಂದು ಲಕ್ಷ್ಮಣ ರೇಖೆನಲ್ಲಿ ಬದುಕ್ತಾನೆ, ಹೋಗ್ಬಾರ್ದು, ಇರ್ಲಿ ಬಿಡೋ ಸಾಕು. ನೋಡಾಗ ಹೇಳ್ಕೊಡ್ತಾನೆ ಅರ್ಜುನನಿಗೆ, ಒಂದು ಕೆಲಸ ಮಾಡು, ಈಗ ನಿಮ್ಮ ಅಣ್ಣನಿಗಂದು ನಾನು ಇನ್ನಿದ್ದೇನು ಬದುಕೋದು ಅಂತಿದ್ಯಲ್ಲ, ಒಂದು ಕೆಲಸ ಮಾಡು, ಈಗ ನೀನ್ ಸಾಯ್ಬೇಕಲ್ವಾ, ಅದಕ್ಕೂ ಒಂದು ವೈದಿಕವಾಗಿ ಒಂದಿದೆ, ಅದಕ್ಕೂ ಒಂದು ವೈದಿಕ ದಾರಿ ಇದೆಯಾ. ಧರ್ಮರಾಯನನ್ನ ಸಾಯಿಸದೆ ತೆಗಳಿ ಸಾಯಿಸಿದಾಗ ಆಯ್ತು. ಈಗ ಅವನನ್ನು ತೆಗಳಿ ಬಿಟ್ನಲ್ಲ, ಇನ್ನೆಂತ ಬದುಕು. ಅಷ್ಟು ದೊಡ್ಡ ಧರ್ಮಾತ್ಮನನ್ನ, ಚಕ್ರವರ್ತಿ, ಸಾಮ್ರಾಟ, ಎಲ್ಲರಿಗೂ ಕನಸಿನಲ್ಲೂ ಕೂಡ ಒಳ್ಳೇದು, ಮನಸ್ಸಿನಲ್ಲೂ ಕೂಡ ಒಳ್ಳೇದು, ಸಾವಿನಲ್ಲೂ ಕೂಡ ಒಳ್ಳೇದು ಬಯಸ್ತಕ್ಕಂಥ ಮನುಷ್ಯ, ಅಂಥವನಿಗಿಂತದ್ದು ಅಂದು ಬಿಟ್ನಲ್ಲ ನನ್ನ ಅಣ್ಣ ಏನಿಗೆ ಅಂತ ಹೇಳ್ಟುಗಳು ಅಂತ ಹೇಳ್ತಾನೆ. ಧರ್ಮರಾಯ ಇರ್ಲಿ ಬಿಡೋ, ಅದಿತ್ತು ಆಗಿದ್ದಾಯ್ತು ಅಂದ್ರೆ ಇಲ್ಲ ಅಣ್ಣ, ನಾನು ಇನ್ನೇನಕ್ಕೆ ಬದುಕ್ಬೇಕು ನೋಡಿ, ಒಳ್ಳೆ ಮನುಷ್ಯ, ನಾನು ಇನ್ನೇನಕ್ಕೆ ಕಣ ಬದುಕ್ಬೇಕು, ನಿನಗೆ ಆಡಬಾರ್ದೆಲ್ಲ ಆಡ್ಬಿಟ್ನಲ್ಲ ಅಂತ. ಇರ್ಲಿ ಬಿಡೋ, ಆಗುತ್ತೆ.
ಆ ಕೃಷ್ಣನೇ ಹೇಳ್ತಾನೆ, ನಿಮ್ ಸವಾಸ ಸಾಕು, ಸರಿ ಇದನ್ನ ಮಾಡಿ, ಏನ್ ಮಾಡ್ಬೇಕು ಅಂತ. ನಿನ್ನ ಹೊಗಳ್ಕೊಂಡ್ರೆ ನೀನ ಯಥೇಚ್ಛವಾಗಿ ಹೊಗಳ್ಕೊಂಡ್ರೆ, ನಾನು ಯಾರು ಗೊತ್ತಾ ಅಂತ ಹೊಗಳ್ಕೊಂಡ್ರೆ ಆವತ್ತಿಗೆ ನೀನ್ ಸತ್ತೋದೆ ಅಂತಾನೆ. ತುಂಬಾ ಹೊಗಳ್ಕೋಬಾರ್ದಂತೆ ತಮ್ಮ ಬಗ್ಗೆ. ಕೆಲವ್ರಿಗೆ ಇರುತ್ತೆ ಅಂತದೊಂದು ಅಭ್ಯಾಸ. ನನ್ ಕಾರ್ ಗೊತ್ತೇನಾ, ನನ್ನ ಲೆವೆಲ್ ಗೊತ್ತೇನಾ, ನಾನು ಯಾರು ಗೊತ್ತೇನೋ, ನನ್ನ ಸೂಪರ್ ಸ್ಟಾರ್ ಗೊತ್ತೇನಾ, ನನ್ನ ಬ್ಯಾಕ್ ಗ್ರೌಂಡ್ ಗೊತ್ತೇನೋ. ಅವನ್ ಸತ್ತೋಗಿದ್ದಾನೆ. ಯಾರು ತನ್ನ ಬಗ್ಗೆ ಗರ್ಭ ಸಂಜಾತ, ವಿಧಾತನಿಂದಲೇ ವಿಧಿ ಬರವನ್ನೇ ಬದಲಾಯಿಸಿದ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತೀವಲ್ಲ, ಇದನ್ನೇ ಈ ಕಲಿಯುಗದಲ್ಲಿ ಎಲ್ಲರೂ ಹೊಗಳ್ಕೊಳ್ಳೋದೆ, ಆ ಹೊಗಳಿಕೆಗೆ ಬೀಳೋದೆ. ನಾನು ಯಾರು ಗೊತ್ತಾ, ಈ ರವಿಶಂಕರ್ ಗೊತ್ತಾ, ಎಷ್ಟು ಲಕ್ಷ ಜನಕ್ಕೆ ಜಾತಕ ಹೇಳಿದ್ದಾನೆ ಗೊತ್ತಾ, ಸತ್ತೋಗಿದ್ದೀನಿ ನಾನು. ಇದೇ ನಿಜ. ನಮ್ಮನ್ನ ನಾವು ತೀರಾ ಹೊಗಳ್ಕೊಂಡ್ರೆ, ಹೌದು, ವೈದಿಕವಾಗಿ ನೋಡಿ ಎಷ್ಟು ಚೆನ್ನಾಗಿ ಕೃಷ್ಣ ಈ ಧರ್ಮ ಸೂಕ್ಷ್ಮತೆಯನ್ನು ಬಿಡಿಸ್ಕೊಡ್ತಾನೆ. ನಿನ್ನನ್ನೇನು ಹೊಗಳ್ಕೋ ಅಂತ ಹೇಳಿಬಿಟ್ಟು, ಆಗ ಹೊಗಳ್ಕೊಂಡು, ಈಗ ನಿನಗೆ ನೀನು ಸತ್ತೋದೆ, ನೀನು ಸಾಯೋದು ಬೇಕಿಲ್ಲಪ್ಪ, ನೀನು ಸಾಯೋದು ಬೇಕಿಲ್ಲಪ್ಪ, ನಡೆಯೋ ಯುದ್ಧಕ್ಕೆ ಅಂತೇಳಿ ಕರ್ಕೊಂಡು ಬಂದು ಅವನನ್ನು ಉತ್ತೇಜನ ಮಾಡಿಸಿ, ಅವನಿಗೆ ಕೆಲವೊಂದು ನೆನಪುಗಳು ಮಾಡಿಸಿ, ಆವತ್ತೇ ಸಂಜೆ ಸಾಯಿಸ್ತಾನೆ ಕರ್ಣನನ್ನ. ಆವತ್ತೇ ಸಂಜೆ ಅದು ಸಾಯಿಸೋಕ್ ಮೊದಲು ಕೆಲವೊಂದು ತುಂಬಾ ಘಟನೆಗಳು ನಡೆಯುತ್ತೆ. ಅದು ಕರ್ಣನ ಮೇಲೆ ಪ್ರಭಾವ, ಅರ್ಧ ಶಕ್ತಿ ಕುಂದಿಸುತ್ತೆ, ಅದು ಬೇರೆ ಕಥೆ. ಇದರ ಅರ್ಥ ಏನಂದ್ರೆ, ಒಬ್ಬ ಒಳ್ಳೆ ಮನುಷ್ಯ ಕೆಟ್ಟವನಾಗಬಾರದು, ಮಾಡಿಬಿಡ್ತಾನೆ, ಕ್ರೋಧೋನ್ಮತ್ತನಾಗ್ಬಿಡ್ತಾನೆ. ಜಾಗ್ರತೆ. ನಮ್ಮ ಸುತ್ತಮುತ್ತ ಈ ಥರ ಎಷ್ಟೋ ಒಳ್ಳೆಯವರಿದ್ದಾರೆ, ಹೀಗೆ ಅನ್ಬಿಡಿ. ಅವ್ರನ್ನ ಪುಕ್ಕುಲ್ರು, ಯೋಗ್ಯತೆ ಇಲ್ದವರು, ನೀನಿಷ್ಟೇ, ಅವನ್ ಪಾಡ್ಗ ಅವನು ಏನೋ 1,000 ರೂಪಾಯಿ ಬದುಕ್ತಿದ್ದಾನೆ, ನಮಗ್ ತೊಂದರೆ ಕೊಟ್ಟು ಬದುಕ್ತಿದ್ದಾನ? ಇಲ್ವಲ್ಲ. ಅವ್ನ್ ಭಿಕ್ಷುಕನೇ ಇದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಅವನ ಯೋಗ್ಯತೆ ನೋಡು. ಇದರಪ್ಪ ಪ್ರತಿಯೊಂದು ಅವನೇನ ಬದುಕ್ತಾನೆ, ಅವನದೊಂದು ಯೋಗ್ಯತೆನ ಇರ್ಲಿ ಬಿಡಪ್ಪ, ದೊಡ್ಡವರು. ನಾನು ಇಷ್ಟೇ ಹೇಳ್ತೀನಿ, ನನ್ನ ಅಜ್ಜ ಹೇಳ್ಕೊಟ್ಟು, ಆಯ್ತು ಹೋಗಪ್ಪ, ನೀನ್ ದೊಡ್ಡವನು ಅಂತ ಹೇಳ್ಬಿಡು ಅಂತ. ಹಾಗೇ ಬದುಕ್ತಿದ್ದೇವೆ ವೈದಿಕರಾಗಿ. ನೀವು ವೈದಿಕರಾಗಬೇಕು ಅಂದ್ರೆ ಕ್ಷಮೆ, ನೀವು ದೊಡ್ಡವರು ಅಂತ ಹೇಳ್ಬಿಡಿ ಎದುರುಗಡೆ ಸಾಕು. ಅದು ಗೊತ್ತಿದೆ ಯಾವಾಗ ಎಲ್ಲಿ ಬರಬೇಕು ಆ ಶಕ್ತಿ ಹೊರಗಡೆ ಬರುತ್ತೆ. ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ರಾಹು ದೋಷವನ್ನ ತಡೆಯಲು ಒಂದು ಅದ್ಭುತವಾದಂಥ ಪರಿಹಾರ ಇದೆ. ರಾಹು ಅಂದ್ರೇನೆ ವಿಚಲಿತ. ನಮಗೆಲ್ಲರಿಗೂ ನಮ್ಮ ವೈದಿಕ ಧರ್ಮ, ನಮ್ಮ ಭಾರತೀಯ ಸನಾತನ ಧರ್ಮ ತುಂಬಾ ಅದ್ಭುತವಾಗಿರ್ತಕ್ಕಂಥ ತುಂಬಾ ಸಣ್ಣ ಸಣ್ಣ ಪರಿಹಾರಗಳನ್ನ ಕೊಟ್ಟಿದೆ. ರಾಹು ಅಂದ್ರೇನೆ ಅಡ್ಡ. ಗ್ರಹಣ ಅಂತೀವಲ್ಲ, ರಾಹುನೇ ಹಿಡ್ಕೊಳಕ್ ಹೋಗೋದು. ಸೊ ಯಾರೋ ಏನೋ ಒಂದು ಪದೇ ಪದೇ ಅಡ್ಡಗಳು ನಮ್ಮ ಕೆಲಸ, ಕಾರ್ಯ, ವಿವೇಚನೆ, ಆಲೋಚನೆ, ಚಿಂತನೆ ಪದೇ ಅಡ್ಡಿಗಳು ಬರ್ತಿದೆ ಅಂದ್ರೆ ಅಲ್ಲೊಂದು ರಾಹು ದೋಷವಿದೆ. ನಮಗೆ ಗೊತ್ತಿಲ್ಲದೆ ಅಗೋಚರವಾಗಿ ಯಾವುದೋ ಒಂದು ನೆಗೆಟಿವ್ ಶಕ್ತಿಗಳು ನಮ್ಮನ್ನ ತಡೆಯುತ್ತಿದೆ. ನೋಡಿ, ನಿಮ್ಮಲ್ಲಿ ಹಾನೆಸ್ಟಿ ಇದೆ, ಪರಿಶ್ರಮ ಇದೆ, ನಾಲೆಜ್ ಇದೆ, ಒಳ್ಳೆ ಟೀಮ್ ಇದೆ, ಒಳ್ಳೆ ದುಡ್ಡಿದೆ, ಬಟ್ ಆದರೂ ವಿಘ್ನಗಳ ಮೇಲೆ ವಿಘ್ನ, ವಿಘ್ನಗಳ ಮೇಲೆ ವಿಘ್ನ. ಏನೋ ಸರ್ ಕೆಲಸನೇ ಸಾಕ್ತಿಲ್ಲ, ಇದಾನೇ ಆ ಮನುಷ್ಯ ನನ್ನ ಫೈಲ್ ಮೂವ್ ಆಗ್ತಿಲ್ಲ, ಇದಾನೇ ಆ ಮನುಷ್ಯ ನನ್ನ ಕೆಲಸ ಆಗ್ತಿಲ್ಲ, ಇದಾನೇ ಆ ಮನುಷ್ಯ
ನಂದು ಅನ್ನೋದು ಆಗ್ತಿಲ್ಲ ಅನ್ನತಕ್ಕಂಥ ಒಂದು ವಿಘ್ನಗಳು, ಒದ್ದಾಟಗಳು ತುಂಬಾ ಜನಕ್ಕೆ ಆಗ್ತಿರುತ್ತೆ. ಆಮೇಲೆ ಮನೇಲಿ ಕಿರಿಕಿರಿ, ಮುಖ್ಯವಾಗಿ ಸ್ತ್ರೀಯರಿಗೆ ಅಂದ ಹೊರಟೋಗುತ್ತೆ ರಾಹು ದೋಷ ಆಗ್ಬಿಟ್ರೆ. ತಲೆ ಕೆಡ್ಸ್ಕೊಬಿಡ್ತೀರಿ, ಬೇರೆ ಬೇರೆ ಅವಿವೇಕತನ ಮೂಡ್ಕೊಬಿಡುತ್ತೆ, ಗಂಡಸರಿಗೆ ಆತರ ಬಂದ್ಬಿಡುತ್ತೆ, ಹೆಣ್ಣಿಗೆ ಉದ್ರೇಕ ಬಂದ್ಬಿಡುತ್ತೆ, ಉನ್ಮತ್ತ ಸ್ಥಾಯಿಗೆ ಹೋಗ್ಬಿಡ್ತಾರೆ, ನಶೆಗಳ ಪದಾರ್ಥಗಳಿಗೆ ವಿಪರೀತ ದಾಸರಾಗತಕ್ಕಂಥದ್ದಾಗ್ಬಿಡ್ತಾರೆ. ಬೆಳಿಗ್ಗೆಯಿಂದ ಕುಡಿಯೋದು, ಏನೋ ಆಲೋಚನೆ, ಬರೀ ನಿದ್ದೆ 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 ನಿದ್ದೆ, ಇಲ್ಲ ನಿದ್ದೆ ಇಲ್ಲದೆ ಬಳಲೋದು, ಏನ್ ಮಾಡೋದಕ್ಕೂ ಮನಸ್ಸಿಲ್ಲ, ಅಲಂಕಾರವಿಷ್ಟ ಇಲ್ಲ, ಸಿಂಗಾರವಿಷ್ಟವಿಲ್ಲ, ಒಳ್ಳೆ ಮಾತಿಲ್ಲ, ಒಳ್ಳೆ ಯಾರನ್ನ ನೋಡಿದ್ರು ನೆಗೆಟಿವ್ ಅನ್ಸುತ್ತೆ. ಇವನನ್ನ ನಂಬೋದ, ಅವನನ್ನ ನಂಬೋದ, ಗಂಡನ್ ನಂಬೋದ, ಹೆಂಡತಿ ನಂಬೋದ, ಹೆಂಡತಿ ಮೇಲೇನು ಪ್ರೀತಿ ಇಲ್ಲ, ಗಂಡನ ಮೇಲೆ ಪ್ರೀತಿ ಇಲ್ಲ, ಯಾವ್ದ್ರ ಮೇಲೇನು ಆಸಕ್ತಿ ಇಲ್ಲ. ಮಲಗಿರೋಣ, ಏನೋ ಒಂದ್ ತಿನ್ನೋಣ, ಏನೋ ಒಂದ್ ಮಲಗೋಣ. ಈ ರಾಹು ದೋಷ ಒಂಥರ ಎಷ್ಟಿದ್ರು ಏನು ಇಲ್ಲ ಅನ್ನತಕ್ಕಂಥ ಭಾವ, ಎಲ್ಲೋ ಹೋಗೋಣ ಅಂತಕ್ಕಂಥ ಭಾವ, ಕಣ್ಣಲ್ಲಿ ತನಗೆ ತಾನೇ ನೀರು ಬರ್ತಕ್ಕಂಥ ಭಾವ, ಎಲ್ಲರಿಂದ ಬರೀ ರೂಮಲ್ಲಿ ಒಬ್ಬರೇ ಇರಬೇಕು ಅನ್ನೋ ಒಂದು ಭಾವ, ಬೆರೆಯೋದಿಲ್ಲ, ಎಲ್ಲರಿಂದ ದೂರವಾಗಿ ಒಂಟಿಯಾಗಿರುವ ಭಾವ, ತನಗೆ ತಾನೇ ವಿಪರೀತವಾಗಿ ಮಾತನಾಡ್ಕೊಳ್ತಕ್ಕಂಥ ಭಾವ, ತನಗೆ ತಾನೇ ಆಗಾಗ ಬಿಕ್ಕಿ ಬಿಕ್ಕಿ ಅಳ್ತಕ್ಕಂಥ ಭಾವ. ರಾಹುವಿನ ಕ್ರೂರತ್ವ ಈ ಥರದ್ದಾಗುತ್ತೆ. ಮನಸ್ಸು ವಿಪರೀತ ಹುಳಿ ಆಗತಕ್ಕಂಥ, ಯಾರು ನೋಡಿದ್ರು ನೆಗೆಟಿವ್. ಏನ್ ಕೊಡೋದು ಅವನು, ಅವಳೇನ್ ಮಾಡೋದು, ನನ್ಗೇನ್ ಗೊತ್ತಿಲ್ವಾ, ನೋಡಿದ್ರೆ ಯಾಕೋ ಮನೇಲಿ ಹುಳಿ, ಮಾತಿನಲ್ಲಿ ಹುಳಿ, ಆಲೋಚನೆಯಲ್ಲಿ ಹುಳಿ, ನಮ್ಮ ಮಾತನ್ನ ಯಾರು ನಂಬ್ತಿಲ್ಲ, ನಮ್ಮ ಕೆಲಸ ಯಾರು ಗುರುತಿಸ್ತಿಲ್ಲ, ನಮ್ಮ ವ್ಯಕ್ತಿತ್ವ ಯಾರು ಗುರುತಿಸ್ತಿಲ್ಲ. ಇದೆಲ್ಲ ರಾಹುವಿನ ದೋಷಗಳು. ಯಾರೂ ಮಾಡದ ತಪ್ಪಿಗೆ ಅಪವಾದಗಳು. ಅವನೇ ನೋಡಿ, ರಾಹು ಪ್ರಭಾವ ಒಂದು ಹುಡುಗನಿಗೆ 6.5 ಅಡಿ ಕಟೌಟ್, ಫಸ್ಟ್ PUC ಹುಡುಗ, ನೀವು ನಂಬಲ್ಲ, ಈಗ ನೋಡ್ಬೇಕು ಏನೋ ಇದು ಅಂತ. ಆ ರೀತಿ ಟಚ್ ಆಗ್ತಿದೆ ಆತನ ತಲೆ, ಆ ಗೋಡೆಗೆ ಟಚ್ ಆಗ್ತಿದ್ರೆ ನೋಡ್ತಿದ್ವಿ, ಏನಪ್ಪ ಇದು ಅಂತ. ಒಂದು 30 ವರ್ಷದ ಗಂಡಸಿನ ಭಾವದಲ್ಲಿದ್ದಾನೆ, 16 ವರ್ಷ 17 ವರ್ಷದ ಮಗು ಆತ. ಏನ್ ಹೇಳ್ತೀರ ಮಕ್ಕಳೇ? 17, ಸೆಕೆಂಡ್ PUC. ಈಗ ಕಾಲೇಜಲ್ಲಿ ಏನೋ ಆಗುತ್ತೆ, ಅವನೇನು ಮಾಡೇ ಇಲ್ಲ. ರಾಹು ಪ್ರಭಾವ ಕ್ಲೀನಾಗಿ ಅವನ ಮುಖದಲ್ಲಿ ಕಾಣಿಸ್ತಿದೆ ರಾಹು ಹೊಡೆದಿದೆ ಅಂತ. ಏನಾದ್ರೂ ಅಪವಾದಗಳಿಗೆ ಸಿಕ್ಕಾಕುತ್ತೇನೆ, ನಿಮ್ಮ ಮನೇಲೆ ನಡೆಯುತ್ತೆ ಅಂದ್ರೆ ಆಗ್ತಿದೆ ಗುರುಜಿ ಅಂತ ತಾಯಿ ಕಣ್ಣೀರ್ ಹಾಕೊಂಡ್ರು. ಈಗೆಲ್ಲ ಆಗ್ತಿದೆ ಗುರುಜಿ ಅಂತ. ವಿಪರೀತ ಆಕರ್ಷಣ ಭಾವ, ನಿರಾಕರ್ಷಣ ಭಾವ, ವಿಕರ್ಷಣ ಭಾವ, ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾವ್ದಾದ್ರು ಒಂದ್ ಮಾಡಿದ್ರೆ ಅದನ್ನೇ ಮಾಡ್ತಾ ಕೂತ್ಕೊಳ್ಳೋದು, ಮಲಗಿದ್ರೆ ಮಲಗೇ ಇರೋದು, ತಿಂತಿದ್ರೆ ಬಕಾಸುರನ ಊಟ ಮಾಡೋದು, ಮೈ ವಿಪರೀತ ಮೈ ಬಂದ್ಬಿಡೋದು, ಇಲ್ಲ ಪೀಚ್ ಆಗ್ಬಿಡೋದು, ಒಂಥರ ಮೂಗಿನಲ್ಲಿ ಸದ್ದು, ನಿದ್ದೆ ಮಾಡುವಾಗ ವಿಪರೀತ ಸದ್ದು, ಬಾಯಿಂದ ದುರ್ಗಂಧ, ದೇಹದಿಂದ ದುರ್ಗಂಧ, ಒಂದು ರೀತಿ ಕೆಟ್ಟ ಗ್ಯಾಸ್ ಹೊರಗಡೆ ಬರ್ತಕ್ಕಂಥದ್ದು, ಕಿವಿಯೆಲ್ಲ ಮುಚ್ಕೊಂಡಾಗೆ, ಕಿವಿಯಿಂದ ಸಿಕ್ಕಾಬಟ್ಟೆ, ಕಿವಿಯಲ್ಲಿ ಇರಿಟೇಷನ್, ಮೂಗಿನಲ್ಲಿ ಒಂಥರ ದುರ್ವಾಸನೆ, ಕಣ್ಣಿನಲ್ಲಿ ಒಂಥರ ಏನೋ ಕೆಟ್ಟದ್ದು ವಿಪರೀತ ಬರ್ತಿದೆ, ಮುಖ ಊದ್ಕೋತಿದೆ, ಮುಖದ ಮೇಲೆ ಬಂಗ್ ಬರ್ತಿದೆ, ಸ್ಕಿನ್ನಲ್ಲೆಲ್ಲ ಡಲ್ನೆಸ್ ಬರ್ತಿದೆ. ಎಲ್ಲ ರಾಹು ಸಿಂಟಮ್ಸ್ ತುಂಬಾ ಇದೆ. ಹೇಳ್ತಾ ಹೋದ್ರೆ ಅದೊಂದು ದಿನ ಅಲ್ಲ, ವಾರಗಟ್ಲೆ ತಿಂಗಳಗಟ್ಲೆ ಹೇಳ್ತಾ ಹೋಗ್ಬೋದು, ಒಂದೊಂದಲ್ಲ. ವಿಪರೀತ ಮಾಂಸ ಭಕ್ಷಣೆ, ವಿಪರೀತ ವಾರ, ತಿಂಗಳು, ಮಾಸ ಏನು ನೋಡೋದೇ ಇಲ್ಲ. ನೋಡಿ, ಮಾಂಸ ಭಕ್ಷಣೆಯನ್ನ ಕಂಪಲ್ಸರಿ ಅಮಾವಾಸ್ಯೆ ದಿನ ತಿನ್ಲೇಬಾರದು ಅಂತ ವೈದಿಕ ಹೇಳುತ್ತೆ. ಅಮಾವಾಸ್ಯೆ ದಿನ ನಮಗೆ ಶಕ್ತಿ ಇರಲ್ಲ, ಇನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲಿರುತ್ತೆ? ಇಡೀ ಪ್ರಕೃತಿಯೇ ಒಂದು ರೀತಿ ಕತ್ತಲೆಯ ಪ್ರಭಾವದಲ್ಲಿರುತ್ತೆ. ಇನ್ನು ಆ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಏನ್ ಶಕ್ತಿ ಇರುತ್ತೆ? ತಗೊಬಂದು ಅದನ್ನ ಕಡಿದು ಶಕ್ತಿ ಇಲ್ದಿರೋ ತಿಂದಂದ್ರೆ ನಮ್ಗೇನ್ ಬರುತ್ತೆ? ವೈದಿಕ ಸುಮ್ಮನೆ ಹೇಳಿಲ್ಲ, ನಾವೇ ಒಂಥರ ಅಮಾವಾಸ್ಯೆ ಬಂದ್ರೆ ಒಂಥರ ಡಿಸ್ಟರ್ಬ್ಡ್. ಹಿಂದೆ ಮುಂದೆ ಅಮಾವಾಸ್ಯೆ ದಿನ ನೋಡಿ ಏನೋ ಮನಸ್ಸು ನೆಗೆಟಿವ್ ಶೇಡ್, ಏನೋ ಲೋನ್ಲಿನೆಸ್, ಏನೋ ಇರಿಟೇಷನ್, ಸಮುದ್ರದ ಉಬ್ಬರ ಇಳಿತಗಳನ್ನ ನೋಡಿ ನೀವು ಬೇಕಾದ್ರೆ ಏನೋ ಒಂಥರ ಅಗೋಚರ. ಅದಕ್ಕೆ ಅಮಾವಾಸ್ಯೆ ದಿನ ಯಾವುದೇ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಆದಷ್ಟು ಅವಾಯ್ಡ್ ಮಾಡ್ತೇವೆ. ದೂರದ ಪ್ರಯಾಣ ಈ ಥರದ್ದೆಲ್ಲ ಇದೆ. ಅಂಥದ್ರಲ್ಲಿ ಆ ರಾಸುಗಳಿಗೆ, ಪಶುಗಳಿಗೆ ಶಕ್ತಿನೇ ಇರೋಲ್ಲ.
ಅಂಥದ್ದನ್ನ ಕಳೆದು. ಅದಕ್ಕೆ ನೋಡಿ ವೈದಿಕರು ತುಂಬಾ ತಿಂತೀರೋ ಅಮಾವಾಸ್ಯೆ ದಿನ ತಿನ್ಬೇಡಿ. ಆದ್ರೆ ರಾಹು ಪ್ರಭಾವ ತಿನ್ಬೇಡ, ತಿಂತೀನಿ ಅವನೇನು ಹೇಳೋದು ಅನ್ನತಕ್ಕಂಥ ಭಾವ. ಮಲಮೂತ್ರ ವಿಸರ್ಜನೆಯ ಜಾಗಗಳಲ್ಲಿ ಒಂಥರ ದುರ್ನಾತ, ವಾಸನೆ. ರಾಹು ಪ್ರಭಾವ ಇದ್ರೆ ನಿಮ್ ಬಾಡಿ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಯಿಂದ ಕೆಟ್ಟ ಒಂಥರ ಅಶುದ್ಧಿ. ನೀವು ಎಷ್ಟೇ ಕ್ಲೀನ್ ಆಗಿದ್ರು ಅಶುದ್ಧಿ ಆಗುತ್ತೆ. ಇಲ್ಲ, ಅಶುದ್ಧಿ ಆಗಿರ್ಬೇಕು ಅಂತ ತೋಚುತ್ತೆ. ಇದೆಲ್ಲವೂ ಇದೆ. ಇಂಥ ಒಂದು ನೆಗೆಟಿವ್ಸ್ ಅನ್ನ ಓಡಿಸ್ಲಿಕ್ಕೆ ಮುಖ್ಯವಾಗಿ ಮನೆಯಲ್ಲಿರತಕ್ಕಂಥ ಎಲ್ಲ ಸ್ತ್ರೀಯರು ಓಲೆ ಜುಮ್ಕಿ ಹಾಕಲೇಬೇಕು. ರಾಹುವನ್ನ ಹೊಡಿಬೇಕು ಅಂದ್ರೆ ಬುಧನನ್ನ ಜಾಗೃತಿ ಮಾಡಬೇಕು. ಎಷ್ಟು ಜನಕ್ಕೆ ಗೊತ್ತಿದೆ? ಇವತ್ತು ಎಷ್ಟು ಜನ ನೆಮ್ಮದಿಯಾಗಿದ್ದೀರಿ, ಖುಷಿಯಾಗಿದ್ದೀರಿ, ಶುದ್ಧಿಯಾಗಿದ್ದೀರಿ? ಮನಃಶುದ್ಧಿ, ದೇಹ ಶುದ್ಧಿ, ಬುದ್ಧಿ ಶುದ್ಧಿ, ಆಲೋಚನಾ ಶುದ್ಧಿ. ಏನು ಬೇಡ ಬಿಡಿ ಗುರುಗಳ, ಸಣ್ಣದು ದೊಡ್ಡದಾಗಿ ತಗೊಳ್ಳೋದು. ಏನೋ ಆಗ್ಬಿಟ್ಟಿದೆ, ಏನೂ ಆಗೋಲ್ಲ. ನೋಡಿ, ನಾವು ಹುಟ್ಟಿದಾಗ ಕೈಯಲ್ಲಿ ನಾವು ನಮ್ಮ ತಂದೆ ತಾಯಿಗೆ ಮಕ್ಕಳು, ಪುಟ್ಟ ಮಕ್ಕಳು ನಮ್ಮನ್ನು ಲಾಲಿಸ್ತಾರೆ, ನಮ್ಮ ಕಣ್ಣು ಮುಂದ್ಗಡೆ ತೀರ್ಕೋತಾರೆ. ನಾವು ಅವ್ರಿಗೆ ಬೆಂಕಿ ಹಚ್ತೀವಿ. ನಮಗ್ ಜೀವನ ಕೊಟ್ಟಂಥದ್ದು. ಸೊ ಅವರೇ ಇಲ್ಲ, ಜೀವನ ಎರಡೂ ಕೊಟ್ಟಂಥವ್ರು. ಎಷ್ಟೋ ಮಿತ್ರರು, ಬಂಧುಗಳು, ಆತ್ಮೀಯರನ್ನೆಲ್ಲ ಕಳ್ಕೊಂಡಿರ್ತಾರೆ. ಯೋಚನೆ ಮಾಡಿ ನೋಡಿ. ಸೊ ಮನಸ್ಸಿನಲ್ಲಿ ಇದನ್ನ ಇಟ್ಕೊಳ್ಳಿ, ಕಂಪಲ್ಸರಿ. ಅದಕ್ಕೆ ನೋಡಿ, ರಾಹು ಕೆಟ್ಟದ್ದು ಕೇಳಿಸ್ಕೋಬಾರ್ದು, ಕೆಟ್ಟದ್ದು ತುಂಬಾ ಕುತ್ಕೋಬಾರ್ದು ಅಂತ ಕಿವಿಗೆ ಓಲೆ ಹಾಕೊಂಡಿರೋದು. ಮಕ್ಳಿಗೆ ಅದು ಜಾಸ್ತಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತಲೇ ಮಕ್ಕಳಿಗೆ ಬೇಗ ಆಗ್ತೀವ. ಯಾಕಂದ್ರೆ ಮಕ್ಳು ಕಿವಿ ಚುರುಕು. ನೀವು ನೋಡಿ ಮಕ್ಕಳ ಹತ್ರ, ನೀವ್ ಅನ್ಕೊಂಡಿರ್ತೀರ ಅವ್ರೇನೋ ಆಡ್ತಿರ್ತಾರೆ ಗೇಮ್ಸ್ ಅಂತ, ನೀವೇನೋ ಮಾತಾಡಿ ಅದು ತಾನೇ ಅಂತಾರೆ. ವೈಫೈ ಅವರು 10G ಅಲ್ಲ 100G ಅವ್ರ ಸ್ಪೀಡ್ ಅವರು. ಅಯ್ಯೋ ರಾಮಚಂದ್ರ, ಆ ವೇಗ ಅದನ್ನ ತಡಿಲಿಕ್ಕೇನೆ ಅವ್ರು ತಗೊಳ್ಳೋ ಅಷ್ಟು ವೇಗ ಆಪತ್ತದು. ಅದಕ್ಕೆ ಮಕ್ಕಳಿಗೆ ಕಿವಿ ಓಲೆ ಹಾಕ್ತವೆ. ದೊಡ್ಡವರು ಹಾಕ್ತಿದ್ರು, ಇವತ್ತು ನಾವು ಹಾಕೋದೇ ಇಲ್ಲ, ಸ್ತ್ರೀಯರೇ ಹಾಕೋಲ್ಲ ಓಲೆ ಜುಮ್ಕಿನ. ಸುಮ್ಮನೆ ಗುರುಗಳ ಏನ್ ಮಾತಾಡ್ತೀವಿ. ಚಿಕ್ಕದಾಗಿ ಆದರೂ ಓಲೆ ಜೊತೆ ಒಂದು ಜುಮುಕಿ ಹಾಕಿ ಹೊರಗಡೆ ಹೋಗುವಾಗ, ಫಂಕ್ಷನ್ಸ್ಗೆ, ಪಾರ್ಟೀಸ್ಗೆ, ಯಾವ್ದಾದ್ರು ಇರುತ್ತೆ ಕಾರ್ಯಕ್ರಮಗಳು. ಅಟ್ಲೀಸ್ಟ್ ಆಫೀಸ್ಗಾದ್ರೂ ಹೋಗುವಾಗ ಓಲೆ ಹಾಕಿ. ಕಿವಿಲ್ ಓಲೆನೇ ಹಾಕೋದ್ ಬಿಟ್ಬಿಟ್ಟಿದ್ದಾರೆ. ನೀವು ನೋಡಿ, ಕೆಲವು ಭಾಗಗಳ ಸ್ತ್ರೀಯರಿಗೆ ಕಿವಿ ತುಂಬಾ ಓಲೆ ಹಾಕಿರ್ತಾರೆ. ಆ ಹಿರಿಯರೇನು ಮೊದ್ದಲ್ಲ, ಅವ್ರಿಗೆ ಗೊತ್ತು ಆ ಭಾಗದ ಸ್ತ್ರೀಯರಲ್ಲಿ ವಿಪರೀತ ರಾಹು ಪ್ರಭಾವ. ಬಂಡರು ಕೇಳೋ ಮಾತೇ ಇಲ್ಲ. ಆನೆ ನಡೆದಿದ್ದೇ ದಾರಿ ಅನ್ನತಕ್ಕಂಥದ್ದು ಎಲ್ಲಿ ಕೇಳ್ತಾರೆ, ನುಗ್ಗೇ ಬಿಡ್ತಾರೆ. ಅದಕ್ಕೆ ಯೋಚಿಸ್ಲಿ ಅಂತ ಹೇಳಿ ಕಡಗಡ ಅಂತ ಎಲ್ಲರಿಗೂ ಹಾಕಿರ್ತಾರೆ. ಇಷ್ಟದ ಮೂಗುತಿನೂ ಹಾಕಿರ್ತಾರೆ. ಅಷ್ಟು ದೊಡ್ಡದು ಹಾಕಿ ಅಂತ ನಾನೇನು ಕೇಳಿಲ್ಲ, ಅಷ್ಟೆಲ್ಲ ಹಾಕಿ ಅಂತನೂ ನಾನು ಹೇಳಿಲ್ಲ. ಒಂದು ಚಿಕ್ಕ ಓಲೆಯನ್ನ ಸದಾ ಧರಿಸಿ, ಫಂಕ್ಷನ್ಸ್ಗೆ ಹೋಗುವಾಗ ಅದ್ರ ಜೊತೆ ಒಂದು ಚಿಕ್ಕ ಜುಮ್ಕಿಯನ್ನು ಧರಿಸಿ. ಪುರುಷರು ನೀವು ಹಾಕಿಪ್ಪ, ಒಂದು ಚಿಕ್ಕದಾಗಿ ಒಂದು ಪಿಯರ್ಸ್ ಮಾಡಿ. ರಾಹು ಪ್ರಭಾವ ನೋಡಿ, ಸದಾ ಯು ವಿಲ್ ಫೀಲ್, ನಿಮ್ಮ ಮೇಲೆ ನಿಮ್ಗೊಂದು ನಂಬಿಕೆ ಬರುತ್ತೆ. ನಿಮ್ಮನ್ನ ನೀವು ತುಚ್ಛವಾಗಿ, ಕೇವಲವಾಗಿ, ಒಂಥರ ವಿಕೃತಿಯಾಗಿ ನಿಮ್ಮನ್ನ ಅದು ಎಚ್ಚರಿಸುತ್ತೆ. ಏನ್ ಮಾಡ್ತಿದ್ದೀಯಾ, ಯಾವ್ದ್ರ ಬಗ್ಗೆ ಹೋಗ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ, ಯಾರೋ ಕರೆದ ಪಾರ್ಟಿಗೆ ಅಂತ ಮಠ ಮಧ್ಯಾಹ್ನ, ಹೆಂಡತಿ ಇಲ್ಲ ಮನೇಲಿ, ಮಕ್ಕಳು ಹೋಗಿದ್ದಾರೆ ಕಾಲೇಜ್ಗೆ, ನಡಿ. ಮಗಳಿದ್ದಾಳೆ, ಪತ್ನಿ ಕೆಲ್ಸಕ್ಕೆ ಹೋಗಿದ್ದಾಳೆ, ನಾನೇನೋ ಮಾಡ್ತಿದ್ದೀನಿ, ಇವನ್ ಯಾರೋ ಕರೆದ. ಎಚ್ಚರಿಸುತ್ತವೆ ಇವು. ಬುಧನ ತತ್ವ, ಬುದ್ಧಿಕಾರಕ ಬುಧನಿಗೂ ರಾಹುವಿಗೂ ತುಂಬಾ ಮಿತ್ರತ್ವ ಇದೆ. ಆದ್ರಿಂದ ಅವನನ್ನ ತಡೆಯೋ ಶಕ್ತಿ, ಒಳ್ಳೇದನ್ನ ಮಾತ್ರ ತಗೊಂಡು ಅದನ್ನ ಫಿಲ್ಟರ್ ಮಾಡ್ತಾನೆ, ಯೋಚನೆಗಳನ್ನ ಕೊಡ್ತಾನೆ, ಈ ನೆಗೆಟಿವ್ ಭಾವಗಳನ್ನ ದೂರ ತಳ್ಳುತ್ತಾನೆ. ಕಿವಿಗೆ ಓಲೆಯನ್ನ ಎಲ್ರೂ ಹಾಕಿ ಹೋಗಿ, ಗುರುಗಳೇ ನಿಮ್ಮ ಇಷ್ಟ, ನಾವು ಮಾಡೋದೇ ಈಗ, ನಿಮ್ಮ ಇಷ್ಟ. ರಾಹು ಪ್ರಭಾವ ನಮಗ್ ಒಳ್ಳೆ ರಾಹು, ಹೇಳುವ ಪ್ರಭಾವ, ತಗೊಳ್ಳೋದು ಬಿಡುವುದು ನಿಮ್ಮ ಪ್ರಭಾವ. ನೀವು ಹೇಳಿ ನಿಮ್ಮ ಮನೆಯಲ್ಲಿ. ಖಂಡಿತ ನಾ ಹೇಳಿರ್ತಕ್ಕಂಥ ಈ ಒಂದು ಸೂಕ್ಷ್ಮಗಳಾಗಲೇ ರಾಹು ಪ್ರಭಾವ ಹೇಳಿದ್ನಲ್ಲ, ಇದು ನಡೆದಿರ್ತಕ್ಕಂಥದ್ದು. ಎಷ್ಟು ಜನ ಹೌದು ಗುರುಜಿ ನಿಮ್ಮ ಮಗಳ ಕಿವಿಯಲ್ಲಿ ಓಲೆ ಇದೆಯಾ
ಅವ್ರು ಹೇಗೆ ನಡ್ಕೋತಿದ್ದಾರೆ. ನೀವು ಕಿವಿಯಲ್ಲಿ ಓಲೆ ಧರಿಸಿದ್ದೀರಾ ಸ್ತ್ರೀಯಾಗಿ, ನಿಮ್ಗೆ ಏನೇನು ಆಲೋಚನೆಗಳು ಬರುತ್ತೆ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ ಮಕ್ಕಳೇ. ಅಲ್ಲಿ ಶೋ ಯು ದ ಮ್ಯಾಜಿಕ್. ಅದು ಜಗತ್ತು ಗೊತ್ತಾಗಬೇಕು, ಹೌದು ಗುರುಗಳೇ ಈ ಥರ ಆಗುತ್ತೆ ನಮಗೆ ಬೇಗ. ನಾವು ಅದನ್ನ ಧರಿಸಿ ನೋಡಿ, ನೀವು ಕ್ಲೀನಾಗಿ ಮುಖ ತೊಳ್ಕೊಂಡು ಬೊಟ್ಟು ಇಟ್ಕೊಂಡು ಓಲೆ ಜುಮ್ಕಿ ಒಂದಷ್ಟು ಹೂವು, ಇದು ಕೂಡ ಬುಧನ್ ತತ್ವ ಹೂವು. ನೀವು ನೋಡಿ ಆ ಅರಿಶಿನ ಕುಂಕುಮ, ಒಂದು ಸಣ್ಣ ಕಾಡಿಗೆ ಸಣ್ಣ ಲಿಪ್ಸ್ಟಿಕ್ಕು ಹಚ್ಚಬೇಕು ಸ್ತ್ರೀಯರು. ಪುರುಷರು ಹಚ್ಚಿ ಅಂತ ಹೇಳಿಲ್ಲ, ಆಯ್ತು ಪುರುಷರು ವಿಭೂತಿ ಹಚ್ಕೊಳ್ಳಿ, ಇಲ್ಲ ಒಂದು ಸಣ್ಣ ತಿಲಕ ಹಚ್ಕೊಳ್ಳಿ, ಬಟ್ ಕಿವಿಗೆ ಓಲೆ ಹಾಕಿ ನೋಡಿ ಪುರುಷರೇ. ಮನೆಗೆ ಬಂದ್ಮೇಲೆ ಆದ್ರೂ ಹಾಕೊಳ್ರಪ್ಪ, ಹೋಗ್ಲಿ. ನಿಮ್ಗೆ ಹೊರಗಡೆ ಹಾಕೊಳ್ಳಕ್ ನಿಮ್ಗೆ ಒಂಥರ ನಾಚಿಕೆ ಸಂಕೋಚ, ಏನೋ ಲೋಕ ಅವ್ರು ಹಿಂಗೆ ಹೇಳ್ತಾರೆ ನೋಡಿ. ದಿಸ್ ಇಸ್ ಅ ಸೈನ್ಸ್. ವೈದಿಕ ಅನ್ನುವುದು ಒಂದು ವಿಜ್ಞಾನ, ಮಹಾವಿಜ್ಞಾನ, ಸುಜ್ಞಾನ. ಅದರ ಬಗ್ಗೆ ನಿಮ್ಗೆ ತಿಳಿದೇ ಇಲ್ಲ ಅಷ್ಟೇ. ರಾಹುವನ್ನ ಅಟ್ರಾಕ್ಟ್ ಮಾಡಬಾರದ ವಸ್ತುಗಳಲ್ಲಿ ಒಂದು ವಾಚ್ ಕೂಡ ಉಂಟು. ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಬಿಡಿಸಿ ಹೇಳ್ತಾನೆ, ಮಾಡ್ಕೊಂಡು ನೋಡಿ. ಖಂಡಿತ ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರಿ, ಕಾಯ್ತಿರ್ತಾನೆ. ಹೌದು ಗುರುಗಳೇ, ನಮ್ಗಂತ ಥಾಟ್ಸ್ ಬಂದಿದೆ, ಇದ್ದೀವಿ, ನಡೆದಿದೆ ಅನ್ನತಕ್ಕಂಥದ್ದು ಹೇಳ್ತೀರಿ, ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿವಾರ, ಮೂಲ ನಕ್ಷತ್ರ, ಮೂಲಕ್ಕೆ ಹೋಗಿದ್ದೇನೆ ನೋಡಿ. ಇದು ಧರ್ಮದ ಸಂಕೇತವಲ್ಲ, ನಾನು ಯಾರನ್ನೂ ಪ್ರಚೋದನೆ ಮಾಡ್ತಿಲ್ಲ. ನಮ್ಮ ಧರ್ಮ ಮನೆಯಲ್ಲಿರ್ಬೇಕು ಅಂತಾನೆ. ನಮ್ಮಿದ್ರಲ್ಲಿಲ್ಲ, ನಮ್ಮಿದ್ರಲ್ಲಿ ಹಾಕೋಲ್ಲ, ನಾನು ಏನೂ ಹೇಳಲ್ಲ ಮಕ್ಕಳೇ. ನಿಮಗೇನು ಅನ್ಸುತ್ತೋ ಅದು ಮಾಡಿ, ನಿಮಗೆ ಯಾವುದು ಸಮ್ಮತ ಅನ್ಸುತ್ತೋ ಅದು ಮಾಡಿ. ನೀವು ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣದಿಂದ ಹೇಳ್ಕೊಡ್ತಿರೋದನ್ನ. ಇದರಿಂದ ನನಗೆ ಬರತಕ್ಕಂಥದ್ದೇನಿಲ್ಲ. ಎಲ್ಲೋ ನೀವೊಂದು ಕಡೆ ನೆಮ್ಮದಿಯಾಗಿದ್ದೀರಿ, ನಿಮ್ಮ ಕರ್ತವ್ಯವನ್ನ ಅನುಬಂಧವಾಗಿ, ಅನುರಾಗವಾಗಿ, ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಿದ್ದೀರಾ. ಅದಕ್ಕಿಂತ ಆತ್ಮತೃಪ್ತಿ ನನಗಿಲ್ಲ, ಇಷ್ಟೇ ಹೇಳಬಲ್ಲೆ. ಮೂಲ ನಕ್ಷತ್ರ ವಿಶೇಷವಾಗಿ ಚಂದ್ರ ಕೇತು ಸಾರದಲ್ಲೇ ಇರತಕ್ಕಂಥ ಒಂದು ಭಾವ. ಬೆಳಿಗ್ಗೆ 6:23 ಇರತಕ್ಕಂಥದ್ದು. ಆ ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗತಕ್ಕಂಥದ್ದು. ಅದನ್ನ ಬೆಳಿಗ್ಗೆ ಎದ್ದೊಳವಾಗಲೇ ಕೆಲವೊಂದು ಕಹಿ ಪ್ರಸಂಗಗಳು, ಕಹಿ ಮಾತುಗಳು ಕೆಲವೊಂದು ಎಲ್ಲರಿಗೂ ನಡೀತಕ್ಕಂಥದ್ದು. ಯಾಕಂದ್ರೆ ಸೂರ್ಯೋದಯಕ್ಕೆ ನಾವು ಲೆಕ್ಕ ಹಾಕೊಳ್ತೀವಿ. ಸೂರ್ಯೋದಯ ಬೆಳಿಗ್ಗೆ 6:04 ಆಗ ಇರತಕ್ಕಂಥ ನಕ್ಷತ್ರ ಮೂಲ. ಸೊ ಮೂಲ 6:30 ನಂತರ, 6:20 ನಂತರ ಶುಕ್ರ ನಕ್ಷತ್ರ ಆರಂಭ ಆಗೋದ್ರಿಂದ ಮೇಷರಾಶಿಗೆ ಸ್ವಲ್ಪ ಖರ್ಚುಗಳಷ್ಟೇ. ನಾಳೆಯ ಚಿಂತೆ, ಮಕ್ಕಳ ಚಿಂತೆ, ಮನೆ ಚಿಂತೆ, ಶುಭ ಕಾರ್ಯಗಳಿದ್ರೆ ಅದು ಇನ್ನೊಂದು ಎಳೆದಾಟ. ಹೇಳ್ತೇನೆ, ಮೇಷರಾಶಿಯವರು ಇಲ್ಲ ಮೇಷ ಲಗ್ನದವರು ಕಾನೂನಿನ ಸಮಸ್ಯೆಗಳಿಗೆ ಸಿಕ್ಕಾಕೋತೀರಿ. ಹೋಗಿ ಸರೆಂಡರ್ ಆಗ್ಬಿಡಿ. ಯಾರ ಹತ್ರ ಆದ್ರೂ ದುಡ್ಡು ತಗೊಂಡು ಮೋಸ ಮಾಡಿದ, ದುಡ್ಡಿನ ಕಾರಕ ಮಲಗಿದಾನೆ, ಆತ್ಮಕಾರಕ ಮಲಗಿದಾನೆ, ಮುಚ್ಚಿಟ್ಕೊಂಡು ಕದ್ದು ಮುಚ್ಚಿ ಓಡಾಡ್ತಿದ್ದೀರಿ. 100% you will be hunted down after May 15th. Remember the notices, ಜಪ್ತಿಗಳು ಏನೇನೋ ನಡೀತವೆ. ಮಾಡಿದ್ದುಣ್ಣೋ ಮಹಾರಾಯ, ಕಾಲಕ್ಕಾದಿದ್ದು ಗ್ರಹಗಳು, ಅದರ ಜೊತೆ ಒಳ್ಳೆ ಉರಿತಿರೋ ಬೆಂಕಿಗೆ ತುಪ್ಪ, ಖಾರದ ಪುಡಿ ಎಲ್ಲ ಸೇರಿಸ್ಬಿಡ್ತವೆ. ಐ ಆಮ್ ಗಿವಿಂಗ್ ಯು 1 month time. ಯಾರ್ಯಾರಿಗೆ ಏನೇನು ಕೊಡಬೇಕು, ಏನೇನು ಮಾಡಿದಿರೋ ನಿಂತ್ಕೊಂಡ್ಬಿಡಿ. ಅಯ್ಯ ತಪ್ಪಾಗಿದೆ ತಗೊಂಬಿಡಿ ಅಂತ ಇಲ್ಲ, ತಿರುವು ಮುರುವಾಗಿ ಒಡೆಯತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಮೇಷರಾಶಿ, ಜಾಗ್ರತೆ. ಯಾಕಂದ್ರೆ ಚಂದ್ರ ಮೂಲ ನಕ್ಷತ್ರದಲ್ಲಿದ್ದಾನೆ, ನಿಮ್ಮ ಮೂಲಕ್ಕೆ ಬರುತ್ತೆ, ಹುಷಾರು. ಇನ್ನು ವೃಷಭ ರಾಶಿ, ಶುಕ್ರ ಲಾಭದಲ್ಲಿದ್ದಾನೆ. ಖರ್ಚಿದ್ರು ಒಳ್ಳೇದಕ್ಕೆ ಸಂಪಾದನೆ ಇರುತ್ತೆ, ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ.
ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಅನುಕೂಲ ಸಿಂಧು. ಸ್ವಲ್ಪ ಡಯಾಬಿಟಿಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ, ಗೈನಿಕ್ ಪ್ರಾಬ್ಲಮ್ಸ್ ಸ್ತ್ರೀಯರಿಗಿದ್ರೆ, ಪುರುಷರಿಗೆ ಡಯಾಬಿಟಿಸ್ ಪ್ರಾಬ್ಲಮ್ಸ್ ಇದ್ರೆ ಸ್ವಲ್ಪ ಹೆಲ್ತ್ ಅನ್ನು ನೋಡ್ಕೊಳ್ಳಿ. ಸ್ವಲ್ಪ ನೀವು ಕೇರ್ಲೆಸ್ ಆಗಾಗ ಹೇಳ್ತಿರ್ತಾರೆ ನಾನು ಯಾವಾಗಲೂ ಗಟ್ಟಿ, ಅವೆಲ್ಲ ಇಲ್ಲ. ನಮ್ಮ ಶಕ್ತಿಯಾನುಸಾರ ಏನಿದೆಯೋ ನಮ್ಮನ್ನ ಪೋಷಿಸ್ಕೊಳ್ಳೋದು ನಾವು ನೋಡ್ಕೋಬೇಕು. ಶರೀರ ಮಾಧ್ಯಮ ಕಲು ಧರ್ಮಂ, ಇದನ್ನ ಕಾಪಾಡೋದೇ ಮೊದಲನೇ ಕರ್ತವ್ಯ ನಮ್ಮದು. ಆನಂತರ ಮಿಕ್ಕಿತ್ತು. ಏನು ಮಿಥುನ ರಾಶಿ, ಚಂದ್ರ ಬ್ಯೂಟಿಫುಲ್, ಶುಕ್ರ ಕೇತು ಶುಕ್ರ ಇಬ್ಬರೂ ಇದ್ದಾರೆ ಕೇಂದ್ರದಲ್ಲಿ. ತೊಂದರೆ ಏನಿಲ್ಲ, ಸ್ವಲ್ಪ ಒಳ್ಳೆ ಭಯ ಇದೆಯಾ, ಬರುತ್ತಾ, ಸಿಗುತ್ತಾ, ಇಲ್ಲವಾ, ಮಾಡ್ತೀನ, ನೋಡ್ತೀನ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಯೋಚನೆ ಮಾಡತಕ್ಕಂಥದ್ದು ಒಂದಿರುತ್ತೆ ವಿನಃ ತೊಂದರೆಗಳೇನಿಲ್ಲ. ಅನುಕೂಲಕರವಾಗಿರ್ತಕ್ಕಂಥದ್ದು ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರು ಒಳ್ಳೆ ಅಭಿವೃದ್ಧಿ. ಕರ್ಕಾಟಕ ರಾಶಿ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಕೇಶಾಲಂಕಾರ, ಬಟ್ಟೆ, ಬೋಟಿಕ್ ಇಂತಹ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಸಿಂಹರಾಶಿಗೆ ಟೀಚಿಂಗ್, ಆಧ್ಯಾತ್ಮಿಕ, ಭರತನಾಟ್ಯ, ಯೋಗ, ಜ್ಯೋತಿಷ್ಯ ಕಲ್ತಿದಿರಿ, ವೈದಿಕ ಕೆಲಸಗಳು, ವೈದಿಕ ಪೂಜೆಗಳು, ಹೋಮ ಹವನ ಯಜ್ಞ ಯಾಗಾದಿಗಳು, ಡಾಕ್ಟರ್ ಆಗಿದ್ದೀರಾ, ನೇಚರ್ ಥೆರಪಿ ಸೆಂಟರ್ಸ್ ನಡೆಸ್ತಿದ್ದೀರಾ, ಒಂದು ಡಿವೈನ್ ಸೆಂಟರ್ ನಡೆಸ್ತಿದ್ದೀರಾ, ಧಾರ್ಮಿಕ ದತ್ತಿ ಸಂಸ್ಥೆಗಳನ್ನ ನಡೆಸ್ತಿದ್ದೀರಾ, ನೋಡ್ಕೋತಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ದಿನದಾರಂಭ ಒಂಚೂರು ಎಳೆದಾಟದಿಂದ ಆರಂಭವಾದರೂ ಕೂಡ ಇಟ್ ಇಸ್ ಅ ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ ಅಲಂಕಾರ, ಹೂವಿನ ಅಲಂಕಾರ, ಹೂವು, ಹಣ್ಣು, ತರಕಾರಿ, ಜ್ಯೂಸು, ಬೇಕರಿ ಇಂತಹ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ಅದ್ಭುತವಾದಂಥ ಅನುಕೂಲ. ಇನ್ನು ತುಲಾ ರಾಶಿ, ಏನೂ ತೊಂದರೆ ಇಲ್ಲ, ನೀವು ಗಾಬರಿ ಪಡ್ತೀರಷ್ಟೇ. ಹೀಗೆ ಇರ್ತೀನ, ಹಿಂಗೆ ಇರ್ತೀನ. ನೋಡಿ, ನಾಳೆ ಎನ್ನುವುದು ನೆನ್ನೆ ಎನ್ನುವುದು ಎರಡರ ಬಗ್ಗೆ ಬಿಡಿ. ಮರಣ ನಮ್ಮ ಕೈಯಲ್ಲಿಲ್ಲ. ತುಂಬಾ ಜನ ರೋಗಗಳೇನಾದ್ರೂ ಬಂದಿದ್ದೆ ಭಯ ಪಡ್ತಾರೆ. ರೋಗಗಳು ಮರಣವನ್ನು ಕೊಡಲ್ಲ, ಮರಣ ಬೇರೆ. ತುಂಬಾ ಜನ ಹೆಲ್ತಿಯಾಗೇ ಇರ್ತಾರೆ, ಮಲಗಿದ ಜಾಗದಲ್ಲೇ ಹೋದ್ರು, ಆಕ್ಸಿಡೆಂಟಲ್ಲಿ ಹೋದ್ರು, ಆಕಸ್ಮಿಕ. ಹೀಗಾಯ್ತು. ಮರಣ ಬೇರೆ, ಅನಾರೋಗ್ಯ ಬೇರೆ. ಅನಾರೋಗ್ಯ ಮನಸ್ಸು ಬೇರೆ. ನಿಮ್ಮ ಮನಸ್ಸಿಗೆ ಅನಾರೋಗ್ಯ ಬಂದಿದೆ, ಎಲ್ಲ ಬಂತು ಅನ್ನತಕ್ಕಂಥದ್ದು. ಸೊ ಮನಸ್ಸಿಗೆ ಅನಾರೋಗ್ಯ ಆಗದ ಹಾಗೆ ಆದಷ್ಟು ಇವತ್ತು ಬ್ಯುಸಿಯಾಗಿರತಕ್ಕಂಥದ್ದು ಮಾಡಿ. ನಿಮ್ಮ ವೃತ್ತಿಯ ಕಡೆ, ಕೆಲಸದ ಕಡೆ, ವ್ಯವಹಾರದ ಕಡೆ, ವ್ಯಾಪಾರದ ಕಡೆ, ಉದ್ಯೋಗದ ಕಡೆ ಹೆಚ್ಚಾಗಿ ಬ್ಯುಸಿ ಇರ್ತಕ್ಕಂಥದ್ದು ಮಾಡಿ. ಏನೂ ತೊಂದರೆಗಳಿಲ್ಲ. ವೃಶ್ಚಿಕ ರಾಶಿ, ದಿನದಾರಂಭ ಸ್ವಲ್ಪ ಒದ್ದಾಟದಿಂದ ಆರಂಭವಾದರೂ ಚೆನ್ನಾಗಿದೆ. ಪಂಚಮದಲ್ಲಿ ಶುಕ್ರ, ಲಾಭದಲ್ಲಿ ಕೇತು, ಏನು ತೊಂದರೆ ಇಲ್ಲ. ಹಣ್ಣಂಗಡಿ, ಜ್ಯೂಸು, ಬಿಸ್ಕೆಟ್ಟು, ತರಕಾರಿ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಪಬ್ಬು, ಕ್ಲಬ್ಬು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಧನುಸು ರಾಶಿ, ವಸ್ತ್ರೋದ್ಯಮ, ಬೋಟಿಕ್, ಗಾರ್ಮೆಂಟ್ಸ್, ನಿಟ್ಟಿಂಗ್, ಟೈಲರಿಂಗ್, ಡಿಸೈನಿಂಗ್, ಮೇಕಪ್, ಅಲಂಕಾರ ಇಂತಹವುಗಳಲ್ಲಿ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ, ಆನಂದಂ. ಮಕರ ರಾಶಿ, ಸ್ವಲ್ಪ ಖರ್ಚು. ಒಳ ಹುಟ್ಟಿದವರ ಸಮಸ್ಯೆಗಳೇನಾದ್ರೂ ಇದ್ರೆ ನೀವು ನಿಂತು ಅವ್ರಿಗೆ ಸರಿಪಡಿಸ್ಕೊಳ್ತೀರಿ. ಅವರಿಂದಲೂ ಸಹಕಾರ. ಧೈರ್ಯವೇ ವಿಜಯಲಕ್ಷ್ಮಿ, ಧೈರ್ಯ ಸಾಹಸೇ ವಿಜಯಲಕ್ಷ್ಮಿ. ಧೈರ್ಯವಾಗಿ ಮುಂದಕ್ಕೆ ಹೋಗಿ ಮಾಡ್ತಿರೋ ಕೆಲಸ ಕೇಳಿ ಮಾಡಿ. ಬಂಗಾರ, ಬೆಳ್ಳಿ, ಆಭರಣ, ಫರ್ನಿಚರ್, ಹೌದು, ದೊಡ್ಡ ದೊಡ್ಡ ಮಾಲ್ಸು, ಶೃಂಗಾರ, ಕೇಶಾಲಂಕಾರ, ಈ ಮಸಾಜ್ ಸೆಂಟರ್, ನೇಚರ್ ಥೆರಪಿ ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಕುಂಭರಾಶಿ, ವಿಶೇಷವಾಗಿ ಲಾಭದಲ್ಲಿ ಚಂದ್ರ, ಧನಸ್ಥಾನದಲ್ಲಿ ಶುಕ್ರ,
ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಒಳ್ಳೆ ಗತ್ತು ತೂಕ ಪಡೆಯುತ್ತೀರಿ. ಕಲಾ ಮಾಧ್ಯಮದಲ್ಲಿದ್ದೀರಾ, ಅಲಂಕಾರ ಮಾಧ್ಯಮದಲ್ಲಿದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಾ, ರಾಜಕೀಯದಲ್ಲಿದ್ದೀರಾ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಅದ್ಭುತ ಪ್ರಗತಿಯನ್ನ ಪಡೆಯತಕ್ಕಂಥದ್ದು. ನವರತ್ನಗಳಿಗೆ ಸಂಬಂಧಪಟ್ಟಂಥದ್ದು, ಭರತನಾಟ್ಯ, ಅಲಂಕಾರ, ಮೇಕಪ್ಪು, ಎಂಟರ್ಟೈನ್ಮೆಂಟು, ಪಬ್ಬು, ಕ್ಲಬ್ಬು, ಜಾಲಿಡೇಸು, ಟ್ರಿಪ್ಸು, ಇಂತಹದಕ್ಕೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮೀನರಾಶಿ ಬಂಗಾರಕ್ಕೆ ಅಡ ಇಟ್ಕೊಂಡು ಸಾಲ ಕೊಡೋದು, ಫೈನಾನ್ಸ್ ಮಾಡ್ತಕ್ಕಂಥದ್ದು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಡೈಮಂಡ್ ಮರ್ಚೆಂಟ್ಸ್ ಆಗಿದ್ದೀರಿ, ದೊಡ್ಡ ದೊಡ್ಡ ಮಾಲ್ಸ್ಗಳನ್ನ ನಡೆಸ್ತಿದ್ದೀರಿ, ಇಲ್ಲ ಅಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ದೊಡ್ಡ ದೊಡ್ಡ ಥಿಯೇಟರ್ಸು, ಕ್ಲಬ್ಸು, ಫುಡ್ಡು ದೊಡ್ಡದಾದಂಥದ್ದು, ಸಣ್ಣ ಪುಟ್ಟದಲ್ಲ, 5 ಸ್ಟಾರ್ ಹೋಟೆಲ್ ರೇಂಜ್, 7 ಸ್ಟಾರ್ ಹೋಟೆಲ್ ರೇಂಜ್, ಜನಗಳಿಗೆ ತೃಪ್ತಿ ಪಡಿಸ್ತಕ್ಕಂಥ, ಖುಷಿ ಪಡಿಸ್ತಕ್ಕಂಥ, ಆನಂದ ಪಡಿಸ್ತಕ್ಕಂಥ ವೃತ್ತಿ ಉದ್ಯೋಗಗಳು ಅದ್ಭುತ ಪ್ರಗತಿಯನ್ನ ಕೊಡ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.